ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. 28 ವರ್ಷದಿಂದ ಕೆಮಿಸ್ಟ್ರಿ ಕಲಿಸ್ತಾ ಇದ್ದೀನಿ. ತುಂಬ ಜನ ಹುಡುಗರು ಕೆಮಿಸ್ಟ್ರಿ ಕಲಿಯೋದು ಕಷ್ಟ ಅಂತ ಹೇಳ್ತಾರೆ. PUC ಆದಮೇಲೆ ಡಿಗ್ರಿ ಕಾಂಬಿನೇಷನ್ ತೊಗೊಂಡಾಗ ನಮಗೆ ಕೆಮಿಸ್ಟ್ರಿ ಕಷ್ಟ ಆಗಲ್ಲ ಅಂತಾರೆ. ಬಟ್ ಬೇರೆ ವಿಧಿ ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಾಂಬಿನೇಷನ್ PCM ಇರ್ಬೋದು, CBZ ಇರ್ಬೋದು, CZBT ಇರ್ಬೋದು, CBBT ಇರ್ಬೋದು, ಅಥವಾ ಮೈಕ್ರೋಬಯಾಲಜಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಎಲ್ಲದರಲ್ಲೂ ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮಗೆ ಕೆಮಿಸ್ಟ್ರಿ ಬೇರೆ ವಿಧಿ ಇಲ್ಲ, ಕಾಂಬಿನೇಷನ್ ತೊಗೊಳ್ಳೇಬೇಕು. ಆದರೆ ಕೆಮಿಸ್ಟ್ರಿ ತುಂಬ ಕಷ್ಟ, ನಮ್ಗೆ ಓದೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈಗ ಕೆಮಿಸ್ಟ್ರಿನ ವಿಧಿ ಇಲ್ದಲೆ ಅವ್ರು ಕಾಂಬಿನೇಷನ್ ತೊಗೊಂಡಾಗ ಒನ್ ಆಫ್ ದಿ ಕಾಂಬಿನೇಷನ್ ಅವ್ರು ಓದಲೇಬೇಕು ಅಂದಾಗ, ಸೊ ಕೆಮಿಸ್ಟ್ರಿ ಬೇಸಿಕ್ಸ್ ಇಲ್ಲದೆ ಅರ್ಥ ಆಗದೆ ಇರೋದಕ್ಕೋಸ್ಕರ ಅವ್ರಿಗೆ ಅದು ಕೆಮಿಸ್ಟ್ರಿ ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ಬೇಸಿಕ್ಸು ಕರೆಕ್ಟಾಗಿ ಅರ್ಥ ಆಗಿಬಿಟ್ರೆ ಅವಾಗ ಏನಾಗುತ್ತೆ, ಅವ್ರಿಗೆ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ, ಸ್ಕೋರ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ, ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಫಸ್ಟ್ BScಗೆ ಯಾರು ಅಡ್ಮಿಷನ್ ಆಗ್ತಾರೆ, ಕೆಮಿಸ್ಟ್ರಿ ಫಿಯರ್ ಇರೋರು, ಕೆಮಿಸ್ಟ್ರಿ ಅಂದರೆ ಕಷ್ಟ ಅನ್ನೋರಿಗೆ ಈಸಿ ಆಗಲಿ ಅಂತ ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿ ಒಂಥರ ಬ್ರಿಡ್ಜ್ ಕೋರ್ಸ್ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಒಂದು 20 ಪಾರ್ಟ್ಗಳದ್ದು ಪ್ಲ್ಯಾನ್ ಮಾಡಿದ್ದೀನಿ ನಾನು. ಸೊ ಅಷ್ಟನ್ನು ನಿಮಗೆ ಅಷ್ಟು ಬೇಸಿಕ್ಸ್ ಆಲ್ರೆಡಿ ನೀವು ಅದನ್ನು ಹೈಸ್ಕೂಲಲ್ಲಿ ಓದಿರ್ತೀರಿ, PUCನಲ್ಲಿ ಓದಿರ್ತೀರಿ, ಅದನ್ನೇ ಬ್ರಷ್ ಅಪ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಕನೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಕೆಮಿಸ್ಟ್ರಿ ಓದ್ಕೊಂಡ್ರೆ ಕೆಮಿಸ್ಟ್ರಿ ಈಸಿ ಆಗುತ್ತೆ. ಸಾಧ್ಯ ಆದಷ್ಟು ಹುಡುಗರಿಗೆ ಕೆಮಿಸ್ಟ್ರಿ ಬಗ್ಗೆ ಇಷ್ಟ ಆಗೋಂಗೆ, ಕೆಮಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಬರೋದಕ್ಕೆ ಸಾಧ್ಯ ಆದಷ್ಟು ಬೇಸಿಕ್ಸ್ ಏನು ಬೇಕಲ್ಲ ಅದನ್ನು ನಾನು ಈ ಎಪಿಸೋಡ್ಗಳಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬ್ರಿಡ್ಜ್ ಕೋರ್ಸ್ ಪಾರ್ಟ್ 1 ಮಾಡ್ತಾ ಇದ್ದೀನಿ, ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿ ಫಾರ್ BSc ಸ್ಟೂಡೆಂಟ್ಸ್. ಸಾಧ್ಯ ಆದಷ್ಟು ನಾನು ಬೈ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಕನ್ನಡ ಹೇಳ್ತಾ ಹೋಗ್ತೀನಿ. ನಾನು PPT ಎಲ್ಲ ಇಂಗ್ಲೀಷಲ್ಲಿರುತ್ತೆ, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾವು ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ. ಈಗ PUCಯಿಂದ ನೀವೇನು ಮಾಡ್ತಾ ಇದ್ದೀರಾ, ಡಿಗ್ರಿಗೆ ಬರ್ತಾ ಇದ್ದೀರಾ. ಸೊ ನಿಮ್ಗೆ ಆಲ್ರೆಡಿ ಏನಾಗಿದೆ, PUC ಪಾಸ್ ಆಗಿದ್ದೀರಾ, ಒಂದು ಸೇತುವೆ ಸಿಕ್ಕಿದೆ, ಅದು ಪಾರ್ ಮಾಡಿಕೊಂಡು ನೀವು ಡಿಗ್ರಿ ಕಡೆಗೆ ಬರ್ತಾ ಇದ್ದೀರಾ. ಆದರೆ ಏನಾಗ್ತಾ ಇದೆ, ನದಿ ಹರಿತಾ ಇದೆ. ಆ ನದಿ ಅದು ದಾಟ್ಕೊಂಡು ಬರಬೇಕಾದ್ರೆ ನಿಮಗೆ ನಿಮ್ಮದೇ ಆದಂಥ ಕೆಲವೊಂದು ಸ್ಟ್ರೆಂತ್ಗಳು ಬೇಕಾಗತ್ತೆ. ಆ ಸ್ಟ್ರೆಂತ್ಗೆ ನಾವು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಏನು ಸ್ಟ್ರೆಂತ್ ಬೇಕಲ್ಲ, ಸೊ ಅದಕ್ಕೆ ನಿಮಗೆ ಹಳೆ ನಾಲೆಡ್ಜ್ಗೆ ಮತ್ತು ಹೊಸ ನಾಲೆಡ್ಜ್ಗೆ ಏನು ಇದೆಯಲ್ಲ, ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನ ಬ್ರಿಡ್ಜ್ ಮಾಡೋದಕ್ಕೆ ನಾನು ಸೇತುವೆ ಹಾಕ್ಕೊಂಡಿದ್ದೀನಿ. ನದಿ ಇದೆ, ಈಗ PUC ಅನ್ನೋದು ಒಂದು ನದಿ, ಡಿಗ್ರಿ ಅನ್ನೋದು ಇನ್ನೊಂದು ನದಿ, ಅವೆರಡರ ಮಧ್ಯೆ ಏನಾಗ್ತಾ ಇದೆ, ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಬ್ರಿಡ್ಜ್ ಏನು ಅಂದರೆ ಈ ಥರ ಕೋರ್ಸು. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂದರೆ ಈಸಿಯಾಗಿ ನೀವು PUC ನಾಲೆಡ್ಜ್ ಇಟ್ಕೊಂಡು ಡಿಗ್ರಿ ಪಾಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಡಿಗ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಡಿಗ್ರಿ ಇರುವಂಥ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಮಾಡ್ತೀನಿ. ಸೊ ಬ್ರಿಡ್ಜ್ ಈ ಕೋರ್ಸ್ ಆಬ್ಜೆಕ್ಟಿವ್ ಏನು? To bridge the gap between the subjects studied at PU level and subject they would be studying at the degree level. ಸೊ PUC ಲೆವೆಲಲ್ಲಿ ನೀವು ಕೆಮಿಸ್ಟ್ರಿ ಓದಿರ್ತೀರಾ, ಅದೇ ಥರ ಡಿಗ್ರಿ ಲೆವೆಲಲ್ಲೂ ಓದಿರ್ತೀರಾ. ಅವೆರಡರ ಮಧ್ಯೆ ಇರುವಂಥ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ನಾವು ಈ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಗಿವ್ ಸ್ಟೂಡೆಂಟ್ಸ್ ದ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಕಿಲ್ ಟು ಸಕ್ಸಸ್ಫುಲಿ ಟ್ರಾನ್ಸಿಷನ್ ಟು ಡಿಗ್ರಿ ಟು ನ್ಯೂ ಕರಿಕ್ಯುಲಮ್. ಸೊ ಈಗ ಏನಾಗ್ತಾ ಇದೆ, ಅಲ್ಲಿ ಒಂದು ಕೆಮಿಸ್ಟ್ರಿ ಹುಡುಗರಿಗೆ ಕೆಮಿಸ್ಟ್ರಿ ಕಷ್ಟ, ಯಾಕಂದರೆ PUCನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು, ಏನೋ ತೊಂದರೆ ಆಗಿರ್ಬೋದು. ಸೊ ನನಗೆ ಕೆಮಿಸ್ಟ್ರಿ ಅಂದರೆ ಭಯ ಅಂಥ ಹುಡುಗರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕು. ಜೊತೆಗೆ ಆ ಕಾನ್ಫಿಡೆನ್ಸ್ ಜೊತೆಗೆ ವಿ ಹ್ಯಾವ್ ಟು ಗಿವ್ ದಮ್ ದಿ ಸ್ಕಿಲ್. ಆ ಸ್ಕಿಲ್ ಒಂದು ನ್ಯೂ ಕರಿಕ್ಯುಲಮ್ಗೆ ಈಸಿಯಾಗಿ ಟ್ರಾನ್ಸಿಷನ್ ಆಗೋಕ್ಕೆ, ಒಂದು ಸ್ಟೇಜಿಂದ ಒಂದು ಫೇಸಿಂದ ಇನ್ನೊಂದು ಫೇಸ್ಗೆ ಟ್ರಾನ್ಸಿಷನ್ ಆಗೋಕ್ಕೆ ಏನು ಸ್ಕಿಲ್ ಬೇಕಲ್ಲ, ಆ ಸ್ಕಿಲ್ ಕೊಡೋದು ಈ ಕೋರ್ಸ್ದು ಆಬ್ಜೆಕ್ಟಿವ್. ದ ಎಸೆನ್ಸ್ ಆಫ್ ಎಜುಕೇಷನ್ ಲೈಸ್ ಇನ್ ಡ್ರಾಯಿಂಗ್ ಔಟ್ ದ ವೆರಿ ಬೆಸ್ಟ್ ದಟ್ ಈಸ್ ಇನ್ ಯು. ಸೊ ಎಜುಕೇಷನ್ ಯಾಕೆ ಕೊಡಬೇಕು ಅಂತಂದರೆ, ಯಾಕೆ ಓದಬೇಕು ಅಂತಂದರೆ, ನಮ್ಮ ಹತ್ರ ಒಳಗಡೆ ಏನೋ ಇರುತ್ತೆ, ಒಳಗಡೆ ಇರುತ್ತೆ, ಇನ್ಹೆರಿಟೆಂಟ್ ಆಗಿರುತ್ತೆ. ಅದನ್ನ ಏನು ಮಾಡಬೇಕು, ನಾನು ತೆಗೆದು ಎಳಿಬೇಕಾಗತ್ತೆ. ಸೊ ಏನೋ ಒಂದು ಭಯ ಇರುತ್ತೆ, ಹಾಗಾಗಿ ನಾನು ಅದನ್ನು ಓದ್ತಾ ಇರಲ್ಲ. ಅಥವಾ ಏನೋ ಒಂದು ಕಷ್ಟ ಇರುತ್ತೆ, ಅದು ಯಾವಾಗೋ ಬಂದಿರುತ್ತೆ, ಅದೇ ಲೈಫ್ ಲಾಂಗ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಆದರೆ ಎಸೆನ್ಸ್ ಆಫ್ ಎಜುಕೇಷನ್ ಏನು ಅಂತಂದರೆ, ನನ್ನ ಒಳಗಡೆ ಇರುವಂಥ ಸ್ಟ್ರೆಂತ್ ಏನಿದೆಯಲ್ಲ, ಅದನ್ನೆಲ್ಲ ಏನು ಮಾಡಬೇಕು, ಐ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಅದನ್ನು ಸಕ್ಸಸ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ. ಅಂದರೆ ಸ್ವಾಟ್ ಅಂತ ಏನು ಹೇಳ್ತೀವಲ್ಲ, ಅಥವಾ ಸ್ವಾಕ್ ಅಂತ ಏನು ಹೇಳ್ತಾರಲ್ಲ, ಸ್ಟ್ರೆಂತು, ವೀಕ್ನೆಸ್ಸು, ಚಾಲೆಂಜಸ್ಸು, ಆಪರ್ಚುನಿಟೀಸು. ಸೊ ನಮ್ಮ ಹತ್ರ ಇರುವಂಥ ಸ್ಟ್ರೆಂತ್ ಏನು, ನಮ್ಮ ಹತ್ರ ಇರುವಂಥ ವೀಕ್ನೆಸ್ ಏನು ಅಂತ ನಾವು ನೋಡಿಕೊಂಡು, ಆ ವೀಕ್ನೆಸಸ್ನೆಲ್ಲ ಏನು ಮಾಡಬೇಕು, ನಾವು ಚಾಲೆಂಜಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದು ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಲೈಫಲ್ಲಿ ಸಕ್ಸೀಡ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಯಾವುದೇ ಎಜುಕೇಷನ್, ಯಾವುದೇ ಕೋರ್ಸ್ ಇರ್ಬೋದು, ಅದ್ರದ್ದೆಲ್ಲದ ಎಸೆನ್ಸ್ ಏನು ಅಂದರೆ ಡ್ರಾಯಿಂಗ್ ಔಟ್ ವಾಟ್ ಈಸ್ ಬೆಸ್ಟ್ ಇನ್ ದಿ ಸ್ಟೂಡೆಂಟ್, ಅದು ಹೊರಗಡೆ ತೆಗೆಯೋ ಆಗಿರುತ್ತೆ. ಈ ಕೆಮಿಸ್ಟ್ರಿ ಅಂತ ಬಂದರೆ, ಕೆಮಿಸ್ಟ್ರಿ ಇಸ್ ವೆರಿ ಕಲರ್ಫುಲ್, ವೆರಿ ಫನ್. ಇಟ್ ಈಸ್ ಎವ್ರಿ ಡೇ ಲೈಫ್. ವಿತೌಟ್ ಕೆಮಿಸ್ಟ್ರಿ ವಿ ಕೆನಾಟ್ ಥಿಂಕ್ ಆಫ್ ಹ್ಯೂಮನ್ ಮ್ಯಾನ್ಕೈಂಡ್ನೇ ಥಿಂಕ್ ಮಾಡೋಕ್ಕಾಗಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಲ್ಲು ಬ್ರಷ್ ಮಾಡೋದ್ರಿಂದ ಹಿಡಿದು, ಟೂತ್ ಪೇಸ್ಟಿಂದ ಹಿಡಿದು ರಾತ್ರಿ ಮಲಗೋ ತನಕ, ಬೆಡ್ ಇರ್ಬೋದು, ಜಸ್ಟ್ ಯು ಥಿಂಕ್ ಆಫ್ ಎವ್ರಿಥಿಂಗ್ ಈಸ್ ಕೆಮಿಸ್ಟ್ರಿ. ಸೊ ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಅ ಕಾಂಪೋಸಿಷನ್,
properties, interaction of matter, substances, or interaction with individuals, or how these substances interact with energy. ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ ತಮ್ಮೊಳಗಡೆ ಹೆಂಗೆ ಇಂಟ್ರಾಕ್ಟ್ ಮಾಡ್ಕೊಳುತ್ತೆ, ಅಥವಾ ಬೇರೆಯವ್ರ ಜೊತೆಗೆ ಹೆಂಗೆ ಇಂಟ್ರಾಕ್ಟ್ ಮಾಡುತ್ತೆ, ಎನರ್ಜಿ ಜೊತೆಗೆ ಹೆಂಗೆ ಇಂಟ್ರಾಕ್ಟ್ ಮಾಡುತ್ತೆ, ಮ್ಯಾಟರ್ ಜೊತೆಗೆ ಹೆಂಗೆ ಇಂಟ್ರಾಕ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಕೆಮಿಸ್ಟ್ರಿ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳ್ದಂಗೆ ಕೆಮಿಸ್ಟ್ರಿ ಇಸ್ ಎವ್ರಿಥಿಂಗ್. ಸೊ ಕೆಮಿಸ್ಟ್ರಿ ಇಲ್ಲ ಅಂತಂದರೆ ಜೀವನನೇ ಇಲ್ಲ. ಕೆಮಿಸ್ಟ್ರಿ ಇಸ್ ದ ಸೆಂಟರ್ ಆಫ್ ಆಲ್ ದಿ ಸಬ್ಜೆಕ್ಟ್. ಆಂಥೋನಿ ಲಾರೆಂಟ್ ಲವಿಸರ್ ಈಸ್ ಕಾಲ್ಡ್ ಅಸ್ ಎ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕರೀತಾನೆ. ಅವನು ಆ್ಯಕ್ಚುಲಿ ಲವಿಸರ್ಗೂ ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್ ಹೇಳಿದ್ದು ಯಾರು ಅಂತಂದರೆ ಲವಿಸರೇ ಅದನ್ನು ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಓಕೆ, ಕೆಮಿಸ್ಟ್ರಿ ಓದೋದ್ರಿಂದ ನನಗೇನು ಲಾಭ, ಹೌ ಐ ಕ್ಯಾನ್ ಸಕ್ಸೀಡ್, ಮುಂದಕ್ಕೆ ಏನೇನು ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಕೆಮಿಸ್ಟ್ರಿ ಅಂದರೆ ಕಮ್ಯುನಿಟಿ. ಕೆಮಿಸ್ಟ್ರಿನಲ್ಲಿರುವಂಥ ಏನು ಹೇಳುತ್ತೆ ಅಂದರೆ ಕಮ್ಯುನಿಟಿ, ಐ ಕ್ಯಾನ್ ಸರ್ವ್ ದಿ ಕಮ್ಯುನಿಟಿ. ಆಮೇಲೆ ಅಂತಂದರೆ ಹೆಲ್ತ್ ರಿಲೇಟೆಡ್ ಎಲ್ಲದಕ್ಕೂ ನನಗೆ ಕೆಮಿಸ್ಟ್ರಿ ಬೇಕೇ ಬೇಕು. ಈಸ್ ಎನ್ವೈರನ್ಮೆಂಟ್. ಈಗಂತೂ ಎನ್ವೈರನ್ಮೆಂಟ್ ನಾವು ಪೊಲ್ಯೂಷನ್ ಜಾಸ್ತಿ ಮಾಡ್ತಾ ಇದ್ವಿ, ಎನ್ವೈರನ್ಮೆಂಟಲ್ ಸೈನ್ಸ್ಗೆ ತಂದೇ ಆದಂಥ ಸ್ಕೋಪ್ ಇದೆ. ಸೊ ಹಾಗಾಗಿ ಎನ್ವೈರನ್ಮೆಂಟ್ ಕೆಮಿಸ್ಟ್ರಿ ಏನಿದೆಯಲ್ಲ ಬೇಕಾದಷ್ಟು ಸ್ಕೋಪ್ ಇದೆ, ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಅಂದರೆ ಮೆಡಿಸಿನ್, ಏಕೆಂದ್ರೆ ಮೆಡಿಸಿನಲ್ಲಿ ಇದೆ ನಿಮಗೆ. ನೆಕ್ಸ್ಟ್ ಇಂಡಸ್ಟ್ರಿನಲ್ಲೂ ಬೇಕಾದಷ್ಟು ನಿಮಗೆ ಯಾವುದೇ ಒಂದು ಇಂಡಸ್ಟ್ರಿಗೆ ಹೋದರೆ ಎಲ್ಲ ಇಂಡಸ್ಟ್ರಿಗಳಿಗೂ ನಿಮಗೆ ಬೇಕೇ ಬೇಕಾಗತ್ತೆ, ಕೆಮಿಸ್ಟ್ರಿ ಬೇಕಾಗತ್ತೆ. ನೆಕ್ಸ್ಟ್ ಎಸ್ ಅಂದರೆ ಸೈನ್ಸ್. ಇಟ್ಸ್ ಅ ಸೆಂಟರ್ ಆಫ್ ಸೈನ್ಸ್ ಅಂತ ಹೇಳ್ತೀನಿ. ಕೆಮಿಸ್ಟ್ರಿ ಇಸ್ ಅ ಸೆಂಟರ್ ಆಫ್ ಸೈನ್ಸ್ ಅಂತ ಹೇಳ್ತೀನಿ. ಸೊ ಇಟ್ ಈಸ್ ಇಂಟರ್ ರಿಲೇಟೆಡ್. ಎಲ್ಲ ಪಾರ್ಟ್ಸ್ ಆಫ್ ದಿ ಸೈನ್ಸ್ ಅಥವಾ ಎಲ್ಲ ಸಬ್ಜೆಕ್ಟ್ಗೂ ಕೆಮಿಸ್ಟ್ರಿ ನಿಮಗೆ ಇಂಟರ್ ರಿಲೇಟೆಡ್ ಆಗಿದೆ. ಸೊ ನೀವು ಕೆಮಿಸ್ಟ್ರಿ ಏನಾದರೂ ಓದ್ತೀನಿ ಅಂತಂದರೆ ಟೀಚಿಂಗ್ ಬರ್ಬೋದು. ಟೀಚಿಂಗ್ ಇಸ್ ಅ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್ ಎನಿಥಿಂಗ್. ಸೊ ನೀವು ಯಾರಿಗೆ ಏನು ಚೆನ್ನಾಗಿ ಕಲಿಸ್ಬೇಕು, ಕಲಿಸ್ತಾ ಇದ್ದೀರಾ ಅಂತಂದರೆ ಅದು ನಿಮ್ಗೆ ಅರ್ಥ ಆದಾಗ ಮಾತ್ರ ನೀವು ಕಲ್ಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಟೀಚಿಂಗಿಗೂ ನೀವು ಕೆಮಿಸ್ಟ್ರಿ ಓದ್ಕೋಬೋದು. ರಿಸರ್ಚ್, ಅಂದರೆ ರಿಸರ್ಚ್. ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಯು. ನೀನು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀಯಾ, ಹೆಂಗೆ ತೊಗೊಂಡು ಹೋಗ್ತೀಯಾ, ಯಾವ ಲೆವೆಲ್ಗೆ ನೀನು ಅರ್ಥ ಮಾಡ್ಕೊಳ್ತೀಯಾ. ವೆದರ್ ಯು ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ಯುವರ್ ಕೆಮಿಸ್ಟ್ರಿ ವಿತ್ ಅ ಕಮ್ಯುನಿಟಿ, ಆರ್ ವಿತ್ ಅ ಹೆಲ್ತ್, ಆರ್ ವಿತ್ ಅ ಎನ್ವೈರನ್ಮೆಂಟ್, ಆರ್ ವಿತ್ ಅ ಮೆಡಿಸಿನ್, ಆರ್ ವಿತ್ ಅ ಇಂಡಸ್ಟ್ರಿ, ಆರ್ ಸೈನ್ಸ್, ಟೀಚಿಂಗ್, ರಿಸರ್ಚ್, ನೀನು ಯಾವ ಥರ ಇಟ್ ಈಸ್ ಡಿಪೆಂಡ್ಸ್ ಆನ್ ಯು. ನೀನು ಹೆಂಗೆ ಅದಕ್ಕೆ ಕಮ್ಯುನಿಕೇಟ್ ಮಾಡಿಕೊಂಡು ನಿನ್ನ ಲೆವೆಲ್ನ ಕೆಮಿಸ್ಟ್ರಿ ಲೆವೆಲ್ನ ಹೈ ತೊಗೊಂಡು ನೀನು ಯಾವ ಫೀಲ್ಡ್ಗೆ ಹೋಗ್ತೀಯ ಅನ್ನೋದು ಡಿಪೆಂಡ್ಸ್ ಆನ್ ಯು. ಯಾಕೆ ನಾನು ಹೇಳ್ದಂಗೆ ಇಟ್ಸ್ ಅನ್ ಇಂಟರ್ ರಿಲೇಟೆಡ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಲಿನಿಯನ್ ಪಾಲಿಂಗ್ಸ್ ಅವನೊಂದು ಮಾತು ಹೇಳ್ತಾನೆ, ಎವ್ರಿಥಿಂಗ್ ಈಸ್ ಕೆಮಿಸ್ಟ್ರಿ ಅಂತ ಹೇಳ್ತಾನೆ ಅವನು. ಸೊ ವಿತೌಟ್ ಕೆಮಿಸ್ಟ್ರಿ ಯು ಕೆನಾಟ್ ಸರ್ವೈವ್ ಅಂತಾರೆ. ಎವ್ರಿ ಆಸ್ಪೆಕ್ಟ್ ಆಫ್ ದಿ ವರ್ಲ್ಡ್ ಇನ್ ಟುಡೇಸ್ ವರ್ಲ್ಡ್, ಈವನ್ ಪಾಲಿಟಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇಸ್ ಅಫೆಕ್ಟೆಡ್ ಬೈ ಕೆಮಿಸ್ಟ್ರಿ ಅಂತ ಲಿನಿಯಸ್ ಪೌಲಿಂಗ್ ಹೇಳ್ತಾನೆ. ಇವನು ಯಾವಾಗ ಹೇಳಿದ್ದು, ಇದು 1956 ಇವನು ಹೇಳ್ತಾನೆ. ಸೊ ಟಿಲ್ ಟುಡೇ ಇಟ್ ಸ್ಟ್ಯಾಂಡ್ಸ್. ದಟ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಲಿನಿಯಸ್ ಪೌಲಿಂಗ್ಸ್ ಏನು ಹೇಳಿದ್ನಲ್ಲ, ಇಸ್ ನೋಬೆಲ್ ಲಾರಿಯೇಟ್ ಅವನು ಹೇಳಿದ್ದು ಮಾತು ಇವತ್ತಿಗೂ ನಿಜ ಆಗಿದೆ. ಫಾರ್ ಎಕ್ಸಾಂಪಲ್ ನಾನೀಗೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೇಸ್ ಇದೆ, ಜೋಳ ಇದೆ. ಜೋಳದಿಂದ ನಾವೇನು ಮಾಡ್ಬೋದು, ಎಥನಾಲ್ನ ಪ್ರೊಡಕ್ಷನ್ ಮಾಡ್ಬೋದು. ಎಥನಾಲ್ ಅಂದರೆ ನಿಮ್ಗೆ ಗೊತ್ತು, ಆಲ್ಕೋಹಾಲ್ ಇದೆ. ಸೊ ಅದನ್ನು ಪ್ರೊಡಕ್ಷನ್ ಮಾಡಿದ್ವಿ. ಹೌ ಇಟ್ ಈಸ್ ರಿಲೇಟೆಡ್. ಸೊ ಎಂಟೈರ್ ಎಷ್ಟೊಂದು ಸಬ್ಜೆಕ್ಟ್ಗೆ ಅದು ಹೆಂಗೆ ರಿಲೇಟ್ ಆಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಪ್ರೊಡಕ್ಷನ್ ಆಫ್ ಎಥನಾಲ್ ಬಂತು. ಎಥನಾಲಲ್ಲಿ ಹೇಗೆ ನಿಮ್ಗೆ ಗೊತ್ತಿದೆ 80% ಇದೆಯಾ, 90% ಎಥನಾಲ್ ಇದೆಯಾ, ಇದು ರೆಕ್ಟಿಫೈಡ್ ಸ್ಪಿರಿಟ್ ಇದೆಯಾ, ಅಬ್ಸಲ್ಯೂಟ್ ಸ್ಪಿರಿಟ್ ಇದೆಯಾ, ಡಿಫ್ರೆಂಟ್ ಟರ್ಮಿನಾಲಜೀಸ್ ದೇ ಗೋಯಿಂಗ್ ಟು ಗಿವ್. ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ನೆಕ್ಸ್ಟ್ ಅದಾದಮೇಲೆ ಎನ್ವೈರನ್ಮೆಂಟಲ್ ಸೈನ್ಸ್ ಬಂದರೆ, ಈಗ ಮೇಸ್ ಬೆಳೀತಾ ಇದ್ದೀರಾ, ಆ ಮೇಸಿಂದ ತೆಗಿತೀರಾ, ಆ ಪ್ರಾಡಕ್ಟ್ನ ನೀವು ಏನು ಮಾಡ್ತೀರಾ, ಅದನ್ನು ಮೇಸಿಂದ ಬಂದಿರೋವಂಥ ಪ್ರಾಡಕ್ಟು ವೆದರ್ ಇಟ್ಸ್ ಅ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್, ಅದನ್ನು ಯಾವ ರೀತಿ ಬೆಳೆದಿದ್ದಾರೆ, ಬೆಳೆಯೋದಕ್ಕೆ ಏನೇನು ಬೇಕು, ಸಾಯಿಲ್ ಕ್ವಾಲಿಟಿ ಹೇಗಿರಬೇಕು. ಸೊ ಅದರ ರಿಲೇಟ್ ಆಗೋದು ಯಾಕೆ ಅಂದರೆ ಎಕಾಲಜಿಗೆ ಮತ್ತು ಜಿಯಾಲಜಿಗೆ ಅದು ರಿಲೇಟ್ ಆಗುತ್ತೆ. ಸೊ ಜಾಸ್ತಿ ಬೆಳೀತಾ ಹೋದರೆ ನಿಮ್ಮದು ಫರ್ಟಿಲಿಟಿ ಆಫ್ ದಿ ಸ್ಯಾಂಡು ಸಾಯಿಲ್ ಇರುತ್ತಾ ಇರಲ್ವಾ, ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ನಮಗೆ ಈಲ್ಡ್ ಜಾಸ್ತಿ ಬೇಕು ಅಂತಂದರೆ ಪ್ಲ್ಯಾಂಟ್ ಬಯಾಲಜಿ ಅದರದ್ದು ಹೈಬ್ರಿಡ್ ಏನಾದರೂ ಮಾಡೋಕ್ಕಾಗತ್ತೆ, ಅದನ್ನೆಲ್ಲ ನಾನು ಯೋಚನೆ ಮಾಡಬೇಕಾಗತ್ತೆ. ಸೊ ನನಗೆ ಎಕನಾಮಿ ಆಫ್ ದಿ ಕಂಟ್ರಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಎಥನಾಲ್, ಪ್ರೊಡಕ್ಷನ್ ಆಫ್ ದಿ ಎಥನಾಲ್. ಸೊ ಎಕನಾಮಿಕ್ಸ್ ಬೇಕು. ಸೊ ಅದೇ ಥರ ಫೈನಾನ್ಸ್ ಇಟ್ಸ್ ಆಲ್ಸೋ ರಿಲೇಟೆಡ್. ಎಗೇನ್ ಫಿಸಿಕ್ಸ್ ಮತ್ತು ಇಂಜಿನಿಯರಿಂಗ್, ಆ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಆ ಮೇಸ್ನ ಮಾಡೋದಕ್ಕೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟಿಂದ ಅದನ್ನು ಹರಿಯೋದಕ್ಕೆ, ಅದನ್ನು ಪೌಡ್ರ್ ಮಾಡೋದಕ್ಕೆ ಎಲ್ಲ ಇನ್ಸ್ಟ್ರೂಮೆಂಟೇಷನ್ ಬೇಕು. ಅದಕ್ಕೆ ನನಗೆ ಫಿಸಿಕ್ಸ್ ಮತ್ತು ಇಂಜಿನಿಯರಿಂಗ್ ಬೇಕು. ಎಗೇನ್ ನಮ್ಮನ್ನು ನಾವೇ ಮಾಡಿಕೊಂಡ್ರೆ ಪೊಲಿಟಿಕಲ್ ಸೈನ್ಸು ಅಥವಾ ಪಬ್ಲಿಕ್ ಪಾಲಿಸಿಗೂ ನನಗೆ ಇಟ್ ಇಸ್ ಇಂಟರ್ ರಿಲೇಟೆಡ್. ಆ ಥರ ಫೈನಾನ್ಸ್ಗೆ ಇಂಟರ್ ರಿಲೇಟೆಡು. ಅದು ಜಾಸ್ತಿ ಬೆಳೆದ್ರೆ ಏನಾಗುತ್ತೆ, ಜಾಸ್ತಿ ಕುಡಿದ್ರೆ ಏನಾಗುತ್ತೆ, ಅಥವಾ ನಾನು ಅದನ್ನು ಜಾಸ್ತಿ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಹೇಗಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ.
ಸೊ ಆಲ್ ದೀಸ್ ಆರ್ ಇಂಟರ್ ಡಿಸಿಪ್ಲಿನರಿ, ಒಂದರೊಳಗಡೆ ಒಂದು ಅದು ಟ್ರಾನ್ಸ್ ಡಿಸಿಪ್ಲಿನರಿ, ಒಂದರೊಳಗಡೆ ಒಂದು ಹೋಗ್ಬಿಟ್ಟಿದೆ. ಅದು ಬಿಟ್ಟು ನಾನು ಇದನ್ನು ಮಾಡ್ತೀನಿ, ಇದನ್ನು ಬಿಟ್ಟು ಅದನ್ನು ಮಾಡ್ತೀನಿ ಆಗಲ್ಲ. ಸೊ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಸೊ ಹಾಗಾಗಿ ಕೆಮಿಸ್ಟ್ರಿ ಇಸ್ ಎ ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್. ಸೊ ನನಗೆ ಫಿಸಿಕ್ಸ್ ಇಷ್ಟ ಇದೆ, ಕೆಮಿಸ್ಟ್ರಿ ಇಷ್ಟ ಇಲ್ಲ ಅನ್ನೋರು ಫಿಸಿಕ್ಸ್ಗೆ ಕೆಮಿಸ್ಟ್ರಿಯಿಂದ ಕಲ್ತ್ಕೊಂಡು ಕೆಮಿಸ್ಟ್ರಿ ನಾಲೆಡ್ಜ್ನ ನೀವು ಫಿಸಿಕ್ಸ್ಗೆ ಅಪ್ಲಿಕೇಶನ್ಸ್ನ ಮಾಡ್ತಾ ಹೋಗ್ಬೋದು. ಈಗ ನ್ಯಾನೋ ಮೆಟೀರಿಯಲ್ಸ್ ಇದೆ, ಅದೆಲ್ಲ ಕ್ಯಾರೆಕ್ಟರೈಸೇಷನ್ ಮಾಡೋದು ಯಾರು ಅಂತಂದರೆ ಕೆಮಿಸ್ಟ್ರಿ ಅವ್ರು ಕ್ಯಾರೆಕ್ಟರೈಸೇಷನ್ ಮಾಡ್ತಾರೆ. ಅದನ್ನು ಫಿಸಿಕಲ್ ಕ್ಯಾರೆಕ್ಟರ್ಸು ಅಥವಾ ಅದನ್ನು ಇನ್ಸ್ಟ್ರೂಮೆಂಟಾಗಿ ಕನ್ವರ್ಟ್ ಮಾಡೋರು ಯಾರು ಅಂದರೆ ಇಂಜಿನಿಯರ್ಸು ಅಥವಾ ಫಿಸಿಕ್ಸ್ ಓದಿರೋಂಥವ್ರು ಅದನ್ನು ಕನ್ವರ್ಟ್ ಮಾಡ್ತಾರೆ. ಸೊ ಹಾಗೆ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಸೊ ನಾನು ಬರೀ ಕೆಮಿಸ್ಟ್ರಿ ಓದ್ತೀನಿ ಅಥವಾ ನಾನು ಬರೀ ಫಿಸಿಕ್ಸ್ ಅಂದರೆ ಇಷ್ಟ, ಮ್ಯಾಥ್ಸ್ ಅಂದರೆ ಇಷ್ಟ, ಕೆಮಿಸ್ಟ್ರಿ ಇಷ್ಟ ಇಲ್ಲ ಅಥವಾ ನನಗೆ ಕಷ್ಟ ಅನ್ನೋರಿಗೆ, ಸೊ ಯು ಶುಡ್ ನೋ ದಟ್ ಇಟ್ ಈಸ್ ಇಂಟರ್. ನೆಕ್ಸ್ಟ್ ಅದರ ಯಾವ ಬ್ರಾಂಚ್ ಇದೆ ಕೆಮಿಸ್ಟ್ರಿನಲ್ಲಿ ಅಂತಂದರೆ ಮೇಜರಾಗಿ ಇದು ಇಲ್ಲಂದರೆ ಬೇಕಾದಷ್ಟು ಕೆಮಿಸ್ಟ್ರಿ ಬ್ರಾಂಚ್ಗಳು ಆಗೋಗಿದೆ ಈಗ. ಬಟ್ ಮೇಜರಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಬಯೋಕೆಮಿಸ್ಟ್ರಿ ಇದೆ, ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಈ ಎಲ್ಲ ಕೆಮಿಸ್ಟ್ರಿಗಳು ತಂದೇ ಆದಂಥ ಸ್ಕೋಪ್ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಯಿತು ಅಂದರೆ ನೀವು ಯಾವುದೋ ಒಂದು ಇಂಡಸ್ಟ್ರಿಗೆ ಹೋಗ್ಬೋದು, ಟೀಚಿಂಗ್ ಎಲ್ಲ ಇದು ಯಾವುದೇ ಓದಿದ್ರು ಎಲ್ಲದಕ್ಕೂ ನೀವೇನು ಮಾಡ್ಬೋದು, ಟೀಚಿಂಗ್ ಬರ್ಬೋದು, ಇಂಡಸ್ಟ್ರಿಗಳಿಗೆ ಹೋಗ್ಬೋದು, ಫಾರ್ಮಾ ಕಂಪ್ನಿಗಳಿಗೆ ಹೋಗ್ಬೋದು, ಕ್ವಾಲಿಟಿ ಅಶ್ಯೂರೆನ್ಸ್ ಚೆಕ್ಕಿಂಗ್ ಹೋಗ್ಬೋದು. ಸೊ ಮೆನಿ ಆಪ್ಷನ್ಸ್ ಆಗುತ್ತೆ. ನೀವು ಬಯೋಕೆಮಿಸ್ಟ್ರಿ ಏನಾದರೂ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಆ ಥರ ಹೆಲ್ತ್ ಸೆಂಟರ್ಗಳಿಗೆ ಹೋಗ್ಬೋದು. ಸೊ ಮೆನಿ ಥಿಂಗ್ಸ್ ಆಗುತ್ತೆ. ಅನಾಲಿಟಿಕಲ್ ಕೆಮಿಸ್ಟ್ರಿ ಗೊತ್ತಿದೆ ಅಂದರೆ ಆಲ್ ಮೆಟಲರ್ಜಿಕಲ್ ಇಂಡಸ್ಟ್ರಿಗಳಿಗೆ ನೀವು ಹೋಗ್ಬೋದು. ಸೊ ಅಥವಾ ಸಾಯಿಲ್ ಟೆಸ್ಟಿಂಗ್ಗೆ ಹೋಗ್ಬೋದು. ಹಾಗೆ ಎಲ್ಲದಕ್ಕೂ ತಂದೆ ಆದಂಥ ಸ್ಕೋಪ್ ಇದೆ. ಇದು ಒಳ್ಳೆಯದು, ಇದು ಕಷ್ಟ, ಇದು ಈಸಿ ಅಂತಿಲ್ಲ. ಅದು ನಾವು ಹೇಗೆ ನೋಡ್ತೀವಲ್ಲ ಅದ್ರ ಮೇಲೆ ಆಗಿರುತ್ತೆ. ಸೊ ಹಂಗಾರೆ ಓಕೆ, ಈಗ ನಾವು ಎಲಿಮೆಂಟ್ರಿ ಸ್ಟೇಟಿಂದ ತಿಳ್ಕೊಳ್ಳೋಣ. ಅಂದರೆ ಏನೂ ಗೊತ್ತಿಲ್ಲ, ಈಗ ಅಕ್ಷರ ಅಭ್ಯಾಸ ಶುರು ಮಾಡ್ತಾ ಇದ್ವಿ ಅಂತ ತಿಳ್ಕೊಳ್ಳೋಣ. ಈಗ ABCD ನನಗೆ ಇಂಗ್ಲೀಷಲ್ಲಿ ABCD ಕಲ್ತ್ಕೋಬೇಕು ಫಸ್ಟು. ಅದಾದಮೇಲೆ ಏನು ಮಾಡ್ತೀನಿ, ನಾನು ವರ್ಡ್ಸ್ ಸೇರ್ಕೊಳ್ತೀನಿ. ವರ್ಡ್ಸ್ ಎಲ್ಲ ಆದಮೇಲೆ ಏನು ಮಾಡ್ತೀನಿ, ಸೆಂಟೆನ್ಸ್ ಮಾಡ್ತೀನಿ. ಸೆಂಟೆನ್ಸ್ ಆದಮೇಲೆ ನಾನು ಅದನ್ನು ಫ್ರೇಸಸ್ಸು ಅಥವಾ ಲೆಸನ್ಸು ಆ ಥರ ಮಾಡ್ತಾ ಹೋಗ್ತೀನಿ. ಹಾಗೆ ವೆರಿ ಎಲಿಮೆಂಟ್ರಿ ಥಿಂಗ್ ಇನ್ ದಿ ವರ್ಲ್ಡ್ ಅಂದರೆ ಕೆಮಿಸ್ಟ್ರಿನಲ್ಲಿ ಯಾವುದು ಅಂದರೆ ಮ್ಯಾಟ್ರ್ ಅಂತ ಹೇಳ್ತೀವಿ. ವಿಚ್ ಗೋಯಿಂಗ್ ಟು ಹ್ಯಾವ್ ಬೋತ್ ಸ್ಪೇಸ್ ಆ್ಯಂಡ್ ಮಾಸ್. ಯಾವುದು ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ, ಯಾವುದಕ್ಕೆ ಮಾಸ್ ಇದೆ, ಅದನ್ನೆಲ್ಲ ನಾನು ಏನಂತ ಕರಿತೀನಿ, ಮ್ಯಾಟ್ರ್ ಅಂತ ಕರಿತೀನಿ. ಮ್ಯಾಟ್ರನ್ನ ನಾನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀನಿ, ಸಾಲಿಡ್ಸು, ಲಿಕ್ವಿಡ್ಸು, ಗೇಷಿಯಸ್ ಅಂತ. ಇದೆಲ್ಲದಲ್ಲೇ ಬೇರೆ ಬೇರೆ ಪಾರ್ಟ್ಸು ಇದೆ. ಬಟ್ ನನಗೆ ಮೇಜರಾಗಿ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಲಿಡ್ಸು, ಲಿಕ್ವಿಡ್ ಅಂತ ನಾನು ಅದನ್ನು ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇದನ್ನು ಯಾವ ಬೇಸಿಸ್ ಮೇಲೆ ಮಾಡಿದ್ದೀನಿ ಅಂದರೆ ಫಿಸಿಕಲ್ ಕ್ಲಾಸಿಫಿಕೇಷನ್ ಮೇಲೆ ಮಾಡಿದ್ದೀನಿ. ಸೊ ಅದು ಹೇಗಿದೆ ಅಂದರೆ ದೋಸ್ ಆಟಮ್ಸ್ ಏನಿದೆಯಲ್ಲ, ಆಟಮ್ಸು ಹೇಗೆ ಕಂಬೈನ್ ಆಗಿದೆ, ವೆದರ್ ದೇ ಆರ್ ರಿಜಿಡ್, ವೆದರ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಆ ಬೇಸಿಸ್ ಮೇಲೆ ಫಿಸಿಕಲ್ ಕ್ಯಾರೆಕ್ಟರೈಸೇಷನ್ ಮೇಲೆ ಅದನ್ನು ಸಾಲಿಡ್ಸು, ಲಿಕ್ವಿಡ್ಸು ಮತ್ತು ಗೇಷಿಯಸ್ ಫಾರ್ಮ್ ಆಗಿ ನಾನು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀನಿ. ಸಾಲಿಡ್ಸ್ ಅಂತಂದರೆ ರಿಜಿಡ್ ಇರುತ್ತೆ, ಯಾಕೆಂದರೆ ದೇ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದೇ ಆರ್ ಹೆಲ್ಡ್ ವೆರಿ ಟೈಟ್ ಟುಗೆದರ್. ಹಾಗಾಗಿ ರಿಜಿಡ್ ಇರುತ್ತೆ. ರಿಜಿಡ್ ಇರೋದಕ್ಕೋಸ್ಕರ ಫಿಕ್ಸ್ಡ್ ಶೇಪ್ ಇರುತ್ತೆ, ಫಿಕ್ಸ್ಡ್ ವಾಲ್ಯೂಮು ಅದಕ್ಕೆ ಇರುತ್ತೆ. ಬಟ್ ಕೆನಾಟ್ ಬಿ ಸ್ಕ್ವಾಶ್ಡ್ ಔಟ್, ಅದನ್ನು ಕ್ವಾಶ್ ಮಾಡೋಕ್ಕಾಗಲ್ಲ. ಆ ಥರ ಲಿಕ್ವಿಡ್ಸ್ನ ತೊಗೊಂಡ್ರೆ ದೇ ಡು ನಾಟ್ ಹ್ಯಾವ್ ಎ ಸಚ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಸ್ ದಟ್ ಆಫ್ ಸಾಲಿಡ್ಸ್. ಬಟ್ ಅಷ್ಟು ಲೂಸ್ ಆಗಿರಲ್ಲ, ದೇ ಆರ್ ಇನ್ ಬಿಟ್ವೀನ್. ಗೇಷಿಯಸ್ ಫಾರ್ಮಲ್ಲಿ ಏನಾಗುತ್ತೆ, ದೋಸ್ ಇಂಟ್ರಾಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ಅಂದರೆ ರಿಜಿಡ್ ಎಲ್ಲಿರುತ್ತೆ ಅಂದರೆ ಸಾಲಿಡ್ಸ್ ಇರುತ್ತೆ, ಏನೂ ಇಲ್ಲದೆ ಯಾವುದ್ರಲ್ಲಿ ಇರುತ್ತೆ ಅಂದರೆ ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ. ಅವೆರಡರ ಮಧ್ಯದಲ್ಲಿ ಲಿಕ್ವಿಡ್ಸ್ ಇರುತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್, ಬಟ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಸಾಲಿಡ್ಸ್, ಬಟ್ ನಾಟ್ ಆ್ಯಸ್ ಲೂಸ್ ಆಸ್ ಗೇಷಿಯಸ್ ಫಾರ್ಮ್. ನೋ ಫಿಕ್ಸ್ಡ್ ಶೇಪ್, ಅದಕ್ಕೆ ಶೇಪ್ ಇರಲ್ಲ. ಯಾವ ಕಂಟೈನರ್ಗೆ ಹಾಕ್ತಿರಲ್ಲ ಆ ಶೇಪ್ನ ಅದು ತೊಗೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ದೇ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್ ಆಲ್ಸೋ. ಅದೇ ಥರ ಗೇಷಿಯಸ್ ತೊಗೊಂಡ್ರೆ ದೋಸ್ ಮಾಲಿಕ್ಯೂಲ್ಸ್ ಡು ನಾಟ್ ಹ್ಯಾವ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಹಾಗಾಗಿ ನೋ ರಿಜಿಡ್, ನೋ ಫಿಕ್ಸ್ಡ್ ಶೇಪ್, ನೋ ಫಿಕ್ಸ್ಡ್ ವಾಲ್ಯೂಮ್. ಹಾಗಾದರೆ ಲಿಕ್ವಿಡ್ಗೂ ಮತ್ತು ಗೇಷಿಯಸ್ ಫಾರ್ಮ್ಗೂ ಏನು ವ್ಯತ್ಯಾಸ ಅಂತಂದರೆ ಇದೇನಾಗುತ್ತೆ, ಲಿಕ್ವಿಡ್ ಏನಿದೆಯಲ್ಲ ಸ್ಕ್ವಾಶ್ಡ್, ಕೆನಾಟ್ ಬಿ ಸ್ಕ್ವಾಶ್, ವೆರಾಸ್ ಗ್ಯಾಸ್ ಕೆನ್. ದಟ್ಸ್ ಅ ಮೇನ್ ಡಿಫ್ರೆನ್ಸ್. ಆ ಥರ ಈಗ ಕೆಮಿಕಲಿ ಕ್ಲಾಸಿಫಿಕೇಷನ್ ಮಾಡೋದು, ಫಿಸಿಕಲ್ ಕ್ಲಾಸಿಫಿಕೇಷನ್ ಆಯಿತು. ಕೆಮಿಕಲಿ ಕ್ಲಾಸಿಫಿಕೇಷನ್ ಮಾಡಿದ್ರೆ ಅದನ್ನು ನಾವು ಎಲಿಮೆಂಟ್ಸು, ಕಾಂಪೌಂಡ್ಸು, ಮಿಕ್ಸ್ಚರ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈಗ ಕಾಪರ್ ಇರ್ಬೋದು, ಐರನ್ ಇರ್ಬೋದು, ಇದನ್ನೆಲ್ಲ ನಾನು ಎಲಿಮೆಂಟ್ಸ್ ಅಂತ ಕರಿತೀನಿ. ಪ್ಯೂರ್ ಫಾರ್ಮಲ್ಲಿ ಇದ್ದಾಗ ಅದನ್ನು ಎಲಿಮೆಂಟ್ ಅಂತ ಕರಿತೀನಿ. ಈಗ ಸೋಡಿಯಂ ಕ್ಲೋರೈಡ್ ಇದೆ, ವಾಟರ್ ಇದೆ, ಸೋಡಿಯಂ ಕ್ಲೋರೈಡ್ ಇದೆ, ಸೋಡಿಯಂ ಮತ್ತು ಕ್ಲೋರೈಡ್ ಎರಡೂ ಕಂಬೈನ್ ಆಗಿದೆ, ಹಂಗಾಗಿ ಅದನ್ನು ಕಾಂಪೌಂಡ್ ಅಂತ ಹೇಳ್ತೀನಿ. ಈಗ ಇಲ್ಲೊಂದು ಕಲರ್ ಇರುವಂಥ ಬಾಲ್ ತೊಗೊಂಡಿದ್ದೀನಿ. ಸೊ ಪ್ರತಿಯೊಂದರಲ್ಲೂ ಏನೋ ಒಂದು ಎಲಿಮೆಂಟ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಕಲರ್ ಬೇರೆ ಆಗಿದೆ. ಸೊ ಅಂದರೆ ಇಟ್ ಈಸ್ ನಾಟ್ ಎ ಸಿಂಗಲ್ ಒನ್, ಹಾಗಾಗಿ ಅದನ್ನ ಏನಂತ ಕರಿತೀನಿ, ನಾನು ಮಿಕ್ಸ್ಚರ್ ಅಂತ ಕರಿತೀನಿ. ಫಿಸಿಕಲ್ ಕ್ಲಾಸಿಫಿಕೇಷನ್ ಬೇರೆ, ಕೆಮಿಕಲ್ ಕ್ಲಾಸಿಫಿಕೇಷನ್ ಬೇರೆ ಆಗುತ್ತೆ. ದೀಸ್ ಮ್ಯಾಟರ್ ಕ್ಯಾನ್ ಬಿ ಇಂಟರ್ ಕನ್ವರ್ಟಬಲ್, ಈಸಿಯಾಗಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅವು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸಾಲಿಡ್ ಇರುತ್ತೆ,
ಅದನ್ನು ನಾನು ಲಿಕ್ವಿಡಾಗಿ ಕನ್ವರ್ಟ್ ಮಾಡಿದ್ರೆ ಆ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಮೆಲ್ಟಿಂಗ್ ಅಂತ ಕರಿತೀನಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸಾಲಿಡ್ ಇದ್ದಿದ್ದು ಏನಾಗುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾನೇನಂತ ಕರಿತೀನಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀನಿ. ಸಾಲಿಡ್ ಇದೆ, ಸಾಲಿಡಲ್ಲಿ ಏನಾಗಿದೆ, ಹೀಟ್ ಮಾಡ್ತಾ ಇದ್ದೀನಿ, ಮೆಲ್ಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದೇನಾಗುತ್ತೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಗೆಟ್ ಕನ್ವರ್ಟೆಡ್. ಸಾಲಿಡ್ ಇದ್ದಿದ್ದು ಏನಾಗ್ತಾ ಹೋಗುತ್ತೆ, ಲಿಕ್ವಿಡ್ ಆಗ್ತಾ ಹೋಗುತ್ತಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ. ಆ ಲಿಕ್ವಿಡ್ ಆಯಿತು, ಲಿಕ್ವಿಡ್ ಏನು ಮಾಡ್ತೀನಿ ನಾನು, ಮತ್ತೆ ಹೀಟ್ ಮಾಡ್ತಾ ಹೋಗ್ತೀನಿ ಅಂದರೆ ಅವಾಗ ಅದೇನಾಗುತ್ತೆ, ಎವಾಪರೇಟ್ ಆಗಿಬಿಟ್ಟು ಅದು ಗೇಷಿಯಸ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇನಾದರೂ ನಾನು ಕ್ಲೋಸ್ ಕಂಟೈನರಲ್ಲಿ ಮಾಡ್ತಾ ಇದ್ದರೆ ಆ ಗೇಷಿಯಸ್ ಫಾರ್ಮ್ ನಾನು ಏನು ಮಾಡ್ಕೋಬೋದು, ಉಳಿಸ್ಕೋಬೋದು. ಅದಕ್ಕೆ ಆ್ಯಕ್ಚುಲಿ ಏನಾಗುತ್ತೆ, ಸಾಲಿಡ್ ಇರುತ್ತೆ, ಸಾಲಿಡಿಂದ ಹೀಟ್ ಮಾಡಿದಾಗ ಏನಾಯಿತು, ಲಿಕ್ವಿಡ್ ಆಯಿತು, ಲಿಕ್ವಿಡ್ನ ಹೀಟ್ ಮಾಡಿದಾಗ ಏನಾಯಿತು, ಗೇಷಿಯಸ್ ಫಾರ್ಮ್ ಆಯಿತು. ಆ ಪ್ರೋಸೆಸ್ಗೆ ಏನಂತ ಕರಿತೀವಿ, ಎವಾಪರೇಷನ್ ಅಂತ ಕರಿತೀವಿ. ಯಾವಾಗ ಲಿಕ್ವಿಡ್ಡು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತಲ್ಲ, ಆ ಟೆಂಪ್ರೇಚರ್ಗೆ ಅಥವಾ ಆ ಪಾಯಿಂಟ್ ಟೆಂಪ್ರೇಚರ್ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನೇನು ಹೇಳಿದೆ ನಾನು, ಮೆಲ್ಟಿಂಗ್ ಅಂತ ಹೇಳಿದೆ. ಮೆಲ್ಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಸಾಲಿಡ್ ಇಂಟು ಎ ಲಿಕ್ವಿಡ್. ಯಾವ ಟೆಂಪ್ರೇಚರ್ಗೆ ಆಗುತ್ತಲ್ಲ ಆ ಟೆಂಪ್ರೇಚರ್ಗೆ ಏನಂತ ಕರಿತೀವಿ ನಾವು, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಆ ಥರ ಲಿಕ್ವಿಡ್ ಇದೆ, ಲಿಕ್ವಿಡ್ ಇದೇನಾಗ್ತಾ ಇದೆ, ಅದು ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ತಾ ಇದೆ ಆಫ್ಟರ್ ಹೀಟಿಂಗ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎವಾಪರೇಷನ್ ಅಂತ ಕರಿತೀವಿ. ಯಾವ ಟೆಂಪ್ರೇಚರ್ಗೆ ಲಿಕ್ವಿಡ್ ಇದ್ದಿದ್ದು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಈಗ ಏನು ಮಾಡ್ತಾ ಇದ್ದೀನಿ ನಾನು, ಗೇಷಿಯಸ್ ಫಾರ್ಮ್ ಇದೆ, ಅದನ್ನು ಕೂಲ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಆಗಿಬಿಟ್ಟು ಅದೇನಾಗ್ಬಿಡುತ್ತೆ, ಅದು ಮತ್ತೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಕಂಡೆನ್ಸೇಷನ್ ಅಂತ ಕರಿತೀನಿ. ಮತ್ತು ಲಿಕ್ವಿಡ್ನ ಮತ್ತೆ ಕೂಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪ್ರೋಸೆಸ್ಗೆ ನಾನೇನಂತ ಕರಿತೀನಿ, ಸಾಲಿಡಿಫಿಕೇಷನ್ ಅಂತ ಕರಿತೀನಿ. ಸೊ ಈಗ ನಿಮ್ಗೆ ಏನಾಯಿತು, ಕಂಪ್ಲೀಟ್ ಸೈಕಲ್ ಏನಾಗ್ತಾ ಇದೆ, ಐದರ್ ಹೀಟ್ ಮಾಡಿದ್ರೆ ಏನಾಗುತ್ತದು, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದು ಗೇಷಿಯಸ್ ಫಾರ್ಮ್ ಆಗುತ್ತೆ. ಕೂಲ್ ಮಾಡ್ತಾ ಇದ್ದಾಗ ಗೇಷಿಯಸ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆಗುತ್ತೆ. ಇದಲ್ದಲೇ ಡೈರೆಕ್ಟಾಗಿ ಸಾಲಿಡಿಂದ ಗೇಷಿಯಸ್ ಫಾರ್ಮ್ಗೂ ನಾನು ಕನ್ವರ್ಟ್ ಮಾಡ್ಬೋದು ವಿತೌಟ್ ಅಂಡರ್ ಗೋಯಿಂಗ್ ಎ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಐದರ್ ಕೂಲಿಂಗಲ್ಲೂ ಇಲ್ಲ ಅಥವಾ ಹೀಟಿಂಗಲ್ಲೂ ಇಲ್ಲ. ಅಂಥ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಸಬ್ಲಿಮೇಷನ್ ಅಂತ ಕರಿತೀನಿ. ಅಂಥ ಸಬ್ಸ್ಟೆನ್ಸಸ್ಗೆ ನಾನು ಸಬ್ಲಿಮೇಟ್ಸ್ ಅಂತ ಕರಿತೀನಿ. ಅದೇ ರೀತಿ ಗೇಷಿಯಸ್ ಫಾರ್ಮಲ್ಲಿದೆ, ಡೈರೆಕ್ಟಾಗಿ ಅದನ್ನು ಸಾಲಿಡ್ ಫಾರ್ಮ್ಗೂ ನಾನು ಕನ್ವರ್ಟ್ ಮಾಡ್ಬೋದು. ಅದನ್ನು ನಾನು ಏನಂತ ಕರಿತೀನಿ, ಡಿಪೋಸಿಷನ್ ಅಂತ ಕರಿತೀನಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕನ್ವರ್ಟಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಆಫ್. ಓಕೆ, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ನಾನು ಹೇಳಿದೆ. ಫಿಸಿಕಲ್ ಪ್ರಾಪರ್ಟೀಸ್ ಬೇರೆ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್. ಕ್ಲಾಸಿಫೈಡ್ ದೆಮ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಹಂಗಂದರೆ ಏನು, ಪ್ರತಿಯೊಂದು ಸಬ್ಸ್ಟೆನ್ಸ್ಗೂ ತಂದೇ ಆದಂಥ ಪ್ರಾಪರ್ಟೀಸ್ ಇರುತ್ತೆ. ಆ ಪ್ರಾಪರ್ಟೀಸ್ನ ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. The properties which can be measured or observed without changing the identity or composition of a substance ಅಂಥದಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಆ ಪ್ರಾಪರ್ಟೀಸ್ ಕ್ಯಾನ್ ಬಿ ಮೆಷರ್. ಆ ಪ್ರಾಪರ್ಟೀಸ್ನ ಮೆಷರ್ ಮಾಡ್ಬೋದು ಅಥವಾ ಅಬ್ಸರ್ವ್ ಮಾಡ್ಬೋದು ವಿತೌಟ್ ಚೇಂಜಿಂಗ್ ದಿ ಐಡೆಂಟಿಟಿ ಆರ್ ದಿ ಕಾಂಪೋಸಿಷನ್ ಆಫ್ ದಿ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್, ಕಲರ್ ಇದೆ, ಓಡರ್ ಇದೆ, ಮೆಲ್ಟಿಂಗ್ ಪಾಯಿಂಟ್ ಇದೆ, ಬಾಯ್ಲಿಂಗ್ ಪಾಯಿಂಟ್ ಇದೆ, ಡೆನ್ಸಿಟಿ ಇದೆ. ಇದಕ್ಕೆಲ್ಲ ನಾನು ಏನಂತ ಕರಿತೀನಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀನಿ. ಇದನ್ನು ಮೆಷರ್ ಮಾಡ್ಬೋದು, ಹೇಗೆ ಅಬ್ಸರ್ವ್ ಮಾಡ್ಬೋದು ವಿತೌಟ್ ಚೇಂಜಿಂಗ್ ಇಟ್ಸ್ ಐಡೆಂಟಿಟಿ. ಅದ್ರದ್ದು ಐಡೆಂಟಿಟಿ ಚೇಂಜ್ ಆಗದಲ್ಲೇ ಪಿಂಕ್ ಕಲರ್ ಇದ್ದರೆ ಅದು ಪಿಂಕ್ ಕಲರಾಗೇ ಉಳ್ಕೊಂಡಿರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ದ ಮೆಷರ್ಮೆಂಟ್ ಅಬ್ಸರ್ವೇಷನ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ರಿಕ್ವೈರ್ ಎ ಚೇಂಜ್ ಟು ಅಕ್ಕ. ಯಾವುದೋ ಒಂದು ಚೇಂಜ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ತಾ ಇದೆ, ಲಿಕ್ವಿಡ್ ಇದ್ದಿದ್ದು ಇನ್ನೊಂದು ಆಗ್ತಾ ಇದೆ, ಪಿಂಕ್ ಕಲರ್ ಇದ್ದಿದ್ದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗ್ತದೆ, ಅಥವಾ ಓಡರು ಪ್ಲೆಸೆಂಟ್ ಇದ್ದು ಅನ್ಪ್ಲೆಸೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ದಟ್ ಇಸ್ ಎ ಕನ್ವರ್ಷನ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಕೆಮಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಬೆಸಿಸಿಟಿ ಇರ್ಬೋದು, ಅಸಿಡಿಟಿ ಇರ್ಬೋದು, ಕಂಬರ್ಷನಬಿಲಿಟಿ ಇರ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್. ಸೊ ನಿಮಗೆ ಗೊತ್ತಿರಬೇಕು ಮ್ಯಾಟರ್ ಅಂದ್ರೇನು, ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಸ್ಪೇಸ್, ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಮ್ಯಾಸ್, ಅದಕ್ಕೆ ಮ್ಯಾಟರ್ ಅಂತ ಹೇಳ್ತೀವಿ. ಅದನ್ನು ಸಾಲಿಡ್ಸು ಲಿಕ್ವಿಡು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಮಾಡ್ತೀವಿ. ಅದನ್ನು ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟಿ, ಬೇಸ್ಡ್ ಆನ್ ದೇರ್ ಕೆಮಿಕಲ್ ಪ್ರಾಪರ್ಟಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅವು ಇಂಟರ್ ಕನ್ವರ್ಟಬಲ್ ಆಗ್ಬೋದು. ಅಗೇನ್ ಮ್ಯಾಟರ್ನ ನಾನು ಏನು ಮಾಡ್ಕೋಬೋದು, ಇನ್ನೊಂದು ಥರನೂ ಕ್ಲಾಸಿಫೈ ಮಾಡ್ಬೋದು. ಪ್ಯೂರ್ ಸಬ್ಸ್ಟೆನ್ಸಸ್ಸು, ಮಿಕ್ಸ್ಚರ್ಸ್ ಅಂತ ಮಾಡ್ಬೋದು. ಅಗೇನ್ ಮ್ಯಾಟರ್ನ ಸಾಲಿಡ್ಸು, ಲಿಕ್ವಿಡು, ಗೇಷಿಯಸ್ ಇದೆ, ಅದನ್ನು ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ಪ್ಯೂರ್ ಸಬ್ಸ್ಟೆನ್ಸು ಮತ್ತು ಮಿಕ್ಸ್ಚರ್ಸ್ ಅಂತ ಮಾಡ್ಬೋದು. ಅದು ಸಾಲಿಡ್ ಆದರೂ ಆಗಿರ್ಬೋದು, ಲಿಕ್ವಿಡ್ ಆದರೂ ಆಗಿರ್ಬೋದು, ಗೇಷಿಯಸ್ ಫಾರ್ಮ್ ಆದರೂ ಆಗಿರ್ಬೋದು. ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಅಂತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ನಾನು, ಅದನ್ನು ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡ್ತೀನಿ. ಎಲಿಮೆಂಟ್ಸ್ ಅಂತೀನಿ ಮತ್ತು ಕಾಂಪೌಂಡ್ಸ್ ಅಂತೀನಿ. ಆ ಥರ
ಅಂದರೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಒಂದೇ ಒಂದು ರೀತಿಯಿಂದ ಆಗಿರುತ್ತೆ. ಈಗ ಅಂಥದಕ್ಕೆ ಏನಂತ ಕರಿತೀನಿ ನಾನು, ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀನಿ. ಮಿಕ್ಸ್ಚರ್ ಅಂದರೆ ಒಂದು 2-3 ಥರ ಇರುತ್ತೆ, ಅಂಥದಕ್ಕೆ ಏನಂತ ಕರಿತೀನಿ ನಾನು, ಮಿಕ್ಸ್ಚರ್ಸ್ ಅಂತೀನಿ. ಏಕೆಂದ್ರೆ ಮಿಕ್ಸ್ಚರ್ಸಲ್ಲಿ ಮತ್ತೆ ಹೋಮೋಜಿನಿಯಸ್ಸು ಮತ್ತು ಹೆಟ್ರೋಜಿನಿಯಸ್ ಅಂತ ಹೇಳ್ತೀವಿ. ಹೋಮೋಜಿನಿಯಸ್ ಅಂದರೆ ಒಂದೇ ಥರ ಇರುವಂಥದ್ದು, ಈಕ್ವಲ್ ಆಗಿರುವಂಥದ್ದು, ವಿ ಕೆನಾಟ್ ಸಪ್ರೇಟ್, ವಿ ಕೆನಾಟ್ ಐಡೆಂಟಿಫೈ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್. ಫಾರ್ ಎಕ್ಸಾಂಪಲ್ ಈಗ ಆಲ್ಕೋಹಾಲ್ ಮತ್ತು ವಾಟರ್ನ ಹಾಕ್ತೀನಿ, ಆಲ್ಕೋಹಾಲ್ ಬೇರೆ ವಾಟರ್ ಬೇರೆ, ಅವೆರಡನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಹೋಮೋಜಿನಿಯಸ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಹೋಮೋಜಿನಿಯಸ್ ಅಂತ. ಈಗ ಆಯಿಲ್ ಮತ್ತು ವಾಟರ್ನ ಹಾಕ್ತೀನಿ, ಆಯಿಲ್ ಮತ್ತು ವಾಟರು 2 ಡಿಫ್ರೆಂಟ್, ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು, 2 ಡಿಫ್ರೆಂಟ್ ಸಬ್ಸ್ಟೆನ್ಸಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದರೆ ಅಲ್ಲೇನಾಗ್ತದೆ, ದೇ ಡು ನಾಟ್ ಕಂಬೈನ್ ವಿತ್ ಟುಗೆದರ್, ಅಲ್ಲಿ 2 ಡಿಫ್ರೆಂಟ್ ಲೇಯರ್ ಕಾಣಿಸ್ತಾ ಇರುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಹೆಟ್ರೋಜಿನಿಯಸ್ ಅಂತ ಕರಿತೀನಿ. ಆ ಥರ ಶುಗರ್ ಮತ್ತು ಸಾಲ್ಟ್, ಶುಗರ್ ಮತ್ತು ವಾಟರ್ ಹಾಕ್ತೀನಿ ಅಥವಾ ಸಾಲ್ಟ್ ಹಾಕ್ತೀನಿ ವಿತ್ ವಾಟರ್, ಅವಾಗ ಏನಾಗುತ್ತೆ, ಹೋಮೋಜಿನಿಯಸ್. 2 ಡಿಫ್ರೆಂಟ್ ಹಾಕ್ತಾ ಇದ್ದೀನಿ, ಒಂದು ಸಾಲಿಡ್ ಹಾಕ್ತಾ ಇದ್ದೀನಿ, ಒಂದು ಲಿಕ್ವಿಡ್ ಹಾಕ್ತಾ ಇದ್ದೀನಿ. ಒಂದರೊಳಗಡೆ ಏನಾಗುತ್ತೆ, ಒಂದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿಬಿಟ್ರೆ ಅಂಥ ಮಿಕ್ಸ್ಚರ್ಗೆ ನಾನು ಹೇಳ್ತೀನಿ ಅಲ್ಲಿ 2 ಬೇರೆ ಬೇರೆ ಸಬ್ಸ್ಟೆನ್ಸ್ ಇದೆ, ಹಾಗಾಗಿ ಅದನ್ನು ಮಿಕ್ಸ್ಚರ್ ಅಂತ ಕರಿತೀನಿ. ಬಟ್ ಐ ಕೆನಾಟ್ ಡಿಸ್ಟಿಂಗ್ವಿಶ್ ದೆಮ್ ಒನ್ಸ್ ದೇ ಫಾರ್ಮ್, ಅಂಥದಕ್ಕೆ ಹೋಮೋಜಿನಿಯಸ್ ಅಂತ ಕರಿತೀನಿ. ಇಫ್ ಐ ಕ್ಯಾನ್ ಡಿಸ್ಟಿಂಗ್ವಿಶ್ ದೆಮ್ ದೆನ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೆಟ್ರೋಜಿನಿಯಸ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಫಿನಾಲು ಮತ್ತು ವಾಟರು ಎರಡು ಮಿಕ್ಸ್ ಆಗಲ್ಲ ಒಂದಕ್ಕೊಂದು, ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ ಹೋದಾಗ ಬೋತ್ ಆಫ್ ದೆಮ್ ಗೋಯಿಂಗ್ ಟು ಫಾರ್ಮ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಹೆಟ್ರೋಜಿನಿಯಸ್ ಅಂತ ಹೇಳ್ತೀನಿ. ಆ ಥರ ಈಗ ಎಲಿಮೆಂಟ್ಸ್ ಮತ್ತು ಮ್ಯಾಟ್ರು, ಸೊ ದೀಸ್ ಆರ್ ದಿ ಸ್ಮಾಲ್ ಥಿಂಗ್ಸ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಇದೇ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ಕಷ್ಟ ಆಗುತ್ತೆ. ಈಗ ಮ್ಯಾಟರ್ ಅನ್ನೋದು ಏನಾಗುತ್ತೆ, ಆಲ್ಫಾಬಿಟ್ಸ್ ಆಯಿತು. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಸಣ್ಣ ಸಣ್ಣ ಪದಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಬರುವಂಥದ್ದು ಯಾವುದು ಅಂದರೆ ಆಟಮ್. ಆ್ಯಂಡ್ ಆಟಮ್ ಇಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ವಿಚ್ ಕೆನ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಈ ಆಟಮ್ ಅಂದರೆ ಚಿಕ್ಕದು, ಅತ್ಯಂತ ಚಿಕ್ಕದಾಗಿರುವಂಥದ್ದಕ್ಕೆ ಸ್ಮಾಲೆಸ್ಟ್ ಪಾರ್ಟಿಕಲ್ಗೆ ನಾನು ಏನಂತ ಕರಿತೀನಿ, ಆಟಮ್ ಅಂತ ಕರಿತೀನಿ. ಬಟ್ ಇಟ್ ಕೆನಾಟ್ ಬಿ ಇಂಡಿವಿಸಿಬಲ್. ಮುಂಚೆ ಆದರೆ ಏನಂತಾರೆ, ಆಟಮ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಕೆನ್ ಬಿ ಇಂಡಿವಿಸಿಬಲ್ ಅಂತಂದರು. ಈಗ ಇದನ್ನು ಇಂಡಿವಿಸಿಬಲ್ ಅಂತ ನಾನು ಡಿವಿಸಿಬಲ್ ಅಂತ ಹೇಳಬೇಕು, ಇಂಡಿವಿಸಿಬಲ್ ಅಂತ ನಾನು ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತು, ಆಟಮಲ್ಲಿ ಏನಾಗಿರುತ್ತೆ, ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನು ಔಟರ್ ಶೆಲ್ಲಲ್ಲಿ ಇದಾಗ್ತಾ ಇರುತ್ತೆ. ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ನ್ಯೂಟ್ರಾನ್ಸು ಸೇಮ್ ಇರುತ್ತೆ. ಅವೆಲ್ಲಿರ್ತವೆ ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಇರ್ತವೆ. ದಿಸ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಸೊ ಎಲಿಮೆಂಟ್ ಅಂದರೆ ಆಟಮ್ಗಳೆಲ್ಲ ಸೇರಿಕೊಂಡು ಎಲಿಮೆಂಟ್ ಆಗುತ್ತೆ. ಆಟಮ್ ಅಂದ್ರೇನು, ಒಂದು ಸಣ್ಣ ಕಣ, ಆ ಕಣದೊಳಗಡೆ ಏನೇನಿರುತ್ತೆ, ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ. ಅವೆರಡು ಎಲ್ಲಿರ್ತವೆ, ನ್ಯೂಕ್ಲಿಯಸ್ ಒಳಗಡೆ ಇರ್ತವೆ. ನ್ಯೂಕ್ಲಿಯಸ್ ಸುತ್ತ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಪ್ರೋಟಾನ್ಸು ನ್ಯೂಟ್ರಾನ್ಸು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ಎಲೆಕ್ಟ್ರಾನ್ಸು ಪ್ರೋಟಾನ್ಸ್ಗೆ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಹಾಗಾಗಿ ಅವೇನಾಗಿರುತ್ತೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ, ನಾಟ್ ಕ್ಯಾರಿ ಎನಿ ಚಾರ್ಜ್. ಹಾಗಾದರೆ ಮಾಲಿಕ್ಯೂಲ್ ಮತ್ತು ಕಾಂಪೌಂಡ್ ಅಂದರೆ ಏನು? ಎನಿ ಆಟಮ್ ದಟ್ ಆರ್ ಕನೆಕ್ಟೆಡ್ ಬೈ ಅ ಕೆಮಿಕಲ್ ಬಾಂಡ್ಸ್. ಈಗ ಆಟಮ್ಸ್ ಇದೆ, ಆ ಆಟಮ್ಸ್ ಏನು ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಕೆಮಿಕಲ್ ಬಾಂಡಿಂದ ಅವೆರಡೂ, ಕೆಮಿಕಲ್ ಬಾಂಡ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈಗ 2 ಆಟಮ್ನ ತೊಗೊಂಡಿದ್ರೆ ಅವೆರಡರ ಮಧ್ಯೆ ಇರೋಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾನು ಏನಂತ ಕರಿತೀನಿ, ಕೆಮಿಕಲ್ ಬಾಂಡ್ ಅಂತ ಕರಿತೀನಿ. ಸೊ ಆಟಮ್ಸ್ಗಳ ಮಧ್ಯೆ ಯಾವುದೋ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದರೆ ಅಂಥ ಅಟ್ರಾಕ್ಷನ್ ಇರುವಂಥ ಆಟಮ್ಸ್ಗೆ ನಾನು ಏನಂತ ಕರಿತೀನಿ, ಮಾಲಿಕ್ಯೂಲ್ ಅಂತ ಕರಿತೀನಿ. ಎ ಕಾಂಪೌಂಡ್ ಇಸ್ ಎ ಮಾಲಿಕ್ಯೂಲ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಆದರೆ ಕಾಂಪೌಂಡ್ಸ್ ಅಂದರೆ ಏನು, ಕಾಂಪೌಂಡ್ಸ್ ಅಂದರೆ ಏನು, ಒಂದೇ ಎಲಿಮೆಂಟಿಂದ ಬೇಕಾದ್ರೂ ಆಗಿರ್ಬೋದು, ಬೇರೆ ಬೇರೆ ಎಲಿಮೆಂಟಿಂದನೂ ಆಗಿರ್ಬೋದು. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕಾಂಪೌಂಡ್ಸ್ ಅಂತ ಕರಿತೀನಿ. ಆಲ್ ಕಾಂಪೌಂಡ್ಸ್ ಆರ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ಆಲ್ ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್ಸ್. ಎಲ್ಲ ಕಾಂಪೌಂಡ್ಸಲ್ಲೂ ಮಾಲಿಕ್ಯೂಲ್ಸ್ ಇದೆ, ಆದರೆ ಎಲ್ಲ ಮಾಲಿಕ್ಯೂಲ್ಸ್ನು ಕಾಂಪೌಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಮಾಲಿಕ್ಯೂಲ್ಸ್ ಅಂದರೆ ಏನು, ಆಟಮ್ಸ್ ಕನೆಕ್ಟ್ ಆಗಿರುತ್ತೆ. ಆಟಮ್ಸ್ ಯಾವುದು, ಸೇಮ್ ಆಟಮ್ಸೇ ಇರ್ಬೋದು, ಡಿಫ್ರೆಂಟ್ ಆಟಮ್ಸ್ ಇರ್ಬೋದು. ಸೇಮ್ ಆಟಮ್ಸ್ ಇತ್ತು ಅಂತಂದರೆ ಅದನ್ನು ಮಾಲಿಕ್ಯೂಲು ಅಥವಾ ಕಾಂಪೌಂಡ್ ಅಂತ ಕರಿತೀನಿ. ಆಯಿತು. ಆದರೆ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ ಅಂದರೆ ಸೇಮೇ ಇರುತ್ತೆ, ಕಾಂಪೌಂಡ್ಸಲ್ಲಿ ಏನಿರ್ಬೋದು, ಸೇಮ್ ಇರ್ಬೋದು ಅಥವಾ ಬೇರೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಹೀಲಿಯಂ ಇದೆ ಅಂತ ಇಟ್ಕೊಳ್ಳೋಣ, ಅದು ಆಟಮ್. ಮಾಲಿಕ್ಯೂಲ್ ಅಂದ್ರೆ ಏನು, 2 ಹೈಡ್ರೋಜನ್, ಡೈಅಟಾಮಿಕ್ ಹೈಡ್ರೋಜನ್ ತೊಗೊಳ್ತಾ ಇದ್ದೀರಿ. 2 ಹೈಡ್ರೋಜನ್ ಆಟಮು ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್, ಸಮ್ ಸಾರ್ಟ್ ಆಫ್ ಕೆಮಿಕಲ್ ಬಾಂಡ್. ಅಂಥದಕ್ಕೆ ನಾನು ಮಾಲಿಕ್ಯೂಲ್ ಅಂತ ಹೇಳ್ತೀನಿ. ಕಾಂಪೌಂಡ್ ಅಂದ್ರೆ ಏನು, ಕಾಂಪೌಂಡ್ ಇಸ್ ಆಲ್ಸೋ ಎ ಮಾಲಿಕ್ಯೂಲ್, ಬಟ್ ಅಲ್ಲಿ ಏನಾಗುತ್ತೆ, 1 ಹೈಡ್ರೋಜನು, 1 ಆಕ್ಸಿಜನು, 2 ಹೈಡ್ರೋಜನ್ ಇದೆ, ಅದಕ್ಕೆ ಅದನ್ನ ಏನಂತ ಕರಿತೀನಿ, ಕಾಂಪೌಂಡ್ ಅಂತೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಆಟಮ್ ಅಂದರೆ ಸ್ಮಾಲೆಸ್ಟು, ಚಿಕ್ಕದಾಗಿರುತ್ತೆ. ಆಟಮ್ಸ್ಗಳು ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಆಗುತ್ತೆ. ಆಟಮ್ಸ್ ಆಫ್ ದಿ ಸೇಮ್ ಟೈಪ್ ಕಂಬೈನ್ ಆದಾಗ ಮಾಲಿಕ್ಯೂಲ್ ಬರುತ್ತೆ. ಅದಕ್ಕಿಂತ ಬೇರೆ ಬೇರೆ ಟೈಪ್ ಕಂಬೈನ್ ಆಯಿತು ಅಂದರೆ ನಿಮಗೆ ಕಾಂಪೌಂಡು ಬರ್ತಾ. ಇಫ್ ದಟ್ ಇಸ್ ಎ ಕೇಸ್, ಎಲಿಮೆಂಟ್ಸು ಮತ್ತು ಕಾಂಪೌಂಡ್ಸ್ಗೂ ಡಿಫ್ರೆನ್ಸ್ ಏನು? ಎಲಿಮೆಂಟ್ಸಲ್ಲಿ ಏನಾಗುತ್ತೆ, ಕನ್ಸಿಸ್ಟ್ ಆಫ್ ಓನ್ಲಿ 1 ಕೈಂಡ್ ಆಫ್ ಆಟಮ್. ಅದು ಏನಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಹೀಲಿಯಂ ತೊಗೊಂಡ್ರೆ ಎಲ್ಲ ಹೀಲಿಯಂ ಆಟಮ್ಗಳು ಕಂಬೈನ್ ಆಗಿಬಿಟ್ಟು
ಕಂಬೈನ್ ಆಗೋದು ಅಂದ್ರೆ ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದೇ ಗೋಯಿಂಗ್ ಟು ಹೆಲ್ಡ್ ಬೈ ಎ ಕೆಮಿಕಲ್ ಬಾಂಡ್. ಅಂಥದಕ್ಕೆ ನಾನು ಅಂತ ಕರಿತೀನಿ ಎಲಿಮೆಂಟ್ಸ್ ಅಂತ ಕರಿತೀನಿ. ದೇ ಗೋಯಿಂಗ್ ಟು ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ಬೇರೆ ಬೇರೆ ಟೈಪ್ಗಳು ಆಟಮ್ ಇರಲ್ಲ, ಎಲ್ಲ ಆಟಮ್ಗಳು ಏನಾಗಿರುತ್ತೆ, ಒಂದೇ ಟೈಪ್ ಆಫ್ ಆಟಮು ಇರುತ್ತೆ. It cannot divide element into a simpler substance either by a physical or chemical methods. ಈಗ ಎಲಿಮೆಂಟ್ ಇದೆ, ಅದನ್ನು ಪೀಸ್ ಮಾಡ್ತೀನಿ ಅಂತಂದರೆ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಆಟಮ್ ಏನಾಗಿರುತ್ತೆ, ಎಲ್ಲ ಒಂದೇ ಟೈಪ್ ಆಟಮ್ ಇರುತ್ತೆ. ಸೊ ಹಾಗಾಗಿ ಆಟಮ್ ಇನ್ನೂ ಚಿಕ್ಕದಾಗಿ ನಾನು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಐದರ್ ಬೈ ಕೆಮಿಕಲ್ ಮೆಥಡ್ ಆರ್ ಬೈ ಫಿಸಿಕಲ್ ಮೆಥಡ್. ಇದುವರೆಗೂ ನಮ್ಗೆ ಎಷ್ಟು ಎಲಿಮೆಂಟ್ಸ್ ಗೊತ್ತಿದೆ ಅಂದರೆ 118 ಎಲಿಮೆಂಟ್ಗಳು ಗೊತ್ತಿವೆ. ಅವು ಮೆಟಲ್ ಆಗಿರ್ಬೋದು, ನಾನ್ ಮೆಟಲ್ ಆಗಿರ್ಬೋದು, ಮೆಟಲಾಯ್ಡ್ ಆಗಿರ್ಬೋದು. ಅಗೇನ್ ಅದ್ರ ಪ್ರಾಪರ್ಟೀಸ್ ಇದೆ, ನಾನು ಮುಂದೆ ಬಂದಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟು ತಿಳ್ಕೊಳ್ಳಿ, ಈಗ ಸದ್ಯಕ್ಕೆ 118 ಎಲಿಮೆಂಟ್ ಗೊತ್ತಿದೆ. ಅದು ಮೆಟಲ್ ಆಗಿರ್ಬೋದು, ನಾನ್ ಮೆಟಲ್ ಆಗಿರ್ಬೋದು, ಮೆಟಲಾಯ್ಡ್ ಆಗಿರ್ಬೋದು. ದೀಸ್ ಥಿಂಗ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಇರುತ್ತೆ, ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಇರುತ್ತೆ, ಮೆಟಲ್ಗೆ, ನಾನ್ ಮೆಟಲ್ಗೆ ಮತ್ತು ಮೆಟಲಾಯ್ಡ್ಗೆ. ಥರ ಕಾಂಪೌಂಡ್ನ ತೊಗೊಂಡ್ರೆ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ ಒನ್ ಕೈಂಡ್ ಆಫ್ ಆಟಮ್. ಒಂದು ಬಿಟ್ಟು ಬೇರೆ ಬೇರೆ ಟೈಪ್ ಆಫ್ ಆಟಮ್ಗಳು ಕಂಬೈನ್ ಆಗಿದ್ರೆ ಅಂಥದಕ್ಕೆ ನಾವು ಏನಂತ ಕರಿತೀನಿ, ಕಾಂಪೌಂಡ್ ಅಂತೀವಿ. ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಎಲಿಮೆಂಟ್ ಆರ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸ್ ಬೈ ಕೆಮಿಕಲ್ ಮೆಥಡ್. ಇದನ್ನು ಕೆಮಿಕಲ್ ಮೆಥಡ್ ಮಾಡಿ, ಈಗ ವಾಟರ್ ಇದೆ, ವಾಟರ್ನ ನಾನು ಡಿವೈಡ್ ಮಾಡ್ತೀನಿ ಅಂತಂದರೆ ಹೈಡ್ರೋಜನ್ ಆಗಿ ಸಪ್ರೇಟ್ ಮಾಡ್ಬೋದು, ಆಕ್ಸಿಜನ್ ಸಪ್ರೇಟ್ ಮಾಡ್ಬೋದು. ಆಮೇಲೆ ಇದು ಹೇಗಾಗುತ್ತೆ ಅಂತಂದರೆ, ಎಷ್ಟು ಕಾಂಪೌಂಡ್ಸ್ ಇದೆ ಅಂದರೆ ಇನ್ಯೂಮರಬಲ್, ಲ್ಯಾಕ್ಸ್ ಆಫ್ ಕಾಂಪೌಂಡ್ಸ್ ಆರ್ ದೇರ್. ಸೊ ಕೌಂಟ್ಲೆಸ್ ಕಾಂಪೌಂಡ್ಸ್ ಆರ್ ದೇರ್. ಫಾರ್ ಎಕ್ಸಾಂಪಲ್ ನಾನು ಈ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಹೀಲಿಯಮ್ಮು ಎಲಿಮೆಂಟ್, ಅದು ಹೀಲಿಯಮ್ಗಳೆಲ್ಲ ಸೇರಿಕೊಂಡು, ಹೀಲಿಯಂ ಆಟಮ್ಗಳೆಲ್ಲ ಸೇರ್ಕೊಂಡು ನಿಮ್ಗೆ ಏನಾಗ್ತಿದೆ, ಹೀಲಿಯಂ ಆಟಮ್ ಆಗ್ತಾ ಇದೆ. ಆಕ್ಸಿಜನ್ನು ಅಷ್ಟೇ, ಡಯಾಟಾಮಿಕ್ ಇದೆ, 2 ಆಕ್ಸಿಜನ್ ಆಟಮ್ಗಳು ಸೇರಿಕೊಂಡು ನಿಮ್ಗೆ ಏನಾಗ್ತಾ ಇದೆ, ಆಕ್ಸಿಜನ್ ಎಲಿಮೆಂಟ್ ಆಗ್ತಾ ಇದೆ. ಕಾಂಪೌಂಡ್ಸ್ ತೊಗೊಂಡ್ರೆ ವಾಟರ್ ತೊಗೊಳ್ತಾ ಇದ್ದೀನಿ. ಸೊ ಮೇನ್ ಡಿಫ್ರೆನ್ಸ್ ಏನು, ನಿಮ್ಗೆ ಏನೇನು ಗೊತ್ತಿರಬೇಕು, ಆಟಮ್ ಅಂದರೆ ಏನು ಅಂತ ಗೊತ್ತಿರಬೇಕು, ಮಾಲಿಕ್ಯೂಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ಎಲಿಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು, ಕಾಂಪೌಂಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆಲ್ ದೀಸ್ 4 ಟರ್ಮ್ಸ್ ಆರ್ ಡಿಫ್ರೆಂಟ್. ಆಟಮ್ ಅಂದರೆ ಸ್ಮಾಲೆಸ್ಟ್ದು, ಆಟಮ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎಲಿಮೆಂಟ್ಸು ಅಥವಾ ಮಾಲಿಕ್ಯೂಲ್ಸ್ ಕಂಬೈನ್ ಆಗುತ್ತೆ. ಅದೇ ಥರ ಕಾಂಪೌಂಡ್ಸ್ ಅಂದರೆ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಆಟಮ್ ಕಂಬೈನ್ ಆದಾಗ ನಿಮಗೆ ಕಾಂಪೌಂಡ್ ಬರ್ತಾ ಹೋಗುತ್ತೆ. 118 ಎಲಿಮೆಂಟ್ ಇದುವರೆಗೂ ನಮಗೆ ಗೊತ್ತಿದೆ. 2019 ನಾವು ವಿ ಆರ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ. ಪಿರಿಯಾಡಿಕ್ ಟೇಬಲ್ ಮೆಂಡಲೀಫ್ ಅನ್ನೋನು ಕಂಡಿಡ್ದ, ಅದಕ್ಕೆ 150 ಇಯರ್ಸ್ ಆಯಿತು. ಹಾಗಾಗಿ ನಾವು 2019 ವಿ ಆರ್ ಸೆಲೆಬ್ರೇಟೆಡ್ ದಟ್ ಹ್ಯಾಸ್ ದಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇರೋ ಎಲಿಮೆಂಟ್ಗಳಲ್ಲಿ ಹೈಡ್ರೋಜನ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದಿ ಯೂನಿವರ್ಸಲ್ಲಿ ಜಾಸ್ತಿ ಇರುವಂಥದ್ದು ಯಾವುದು ಅಂದರೆ ಹೈಡ್ರೋಜನ್ನು. ಆಕ್ಸಿಜನ್ ಇಸ್ ದ ಮೋಸ್ಟ್ ಅಬಂಡೆಂಟ್ ನಾನ್ ಮೆಟಲ್ ಆನ್ ದಿ ಅರ್ತ್ ಕ್ರೆಸ್ಟ್. ಬರೀ ಎಲಿಮೆಂಟ್ ಯಾವುದು, ಹೈಡ್ರೋಜನ್. ಆಕ್ಸಿಜನ್ ಇಸ್ ಎ ನಾನ್ ಮೆಟಲ್, ಅಬಂಡೆಂಟ್ ಆಗಿರುವಂಥದ್ದು ಅರ್ತ್ ಕ್ರಸ್ಟಲ್ಲಿ ಸಿಕ್ಕುವಂಥದ್ದು ಆಕ್ಸಿಜನ್. ಅಲ್ಯೂಮಿನಿಯಂ ಇಸ್ ದ ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದಿ ಅರ್ತ್ ಕ್ರಸ್ಟ್. ಜಾಸ್ತಿ ಸಿಕ್ಕುವಂಥದ್ದು ಮೆಟಲ್ ಯಾವುದು ಅಂತಂದರೆ ಅಲ್ಯೂಮಿನಿಯಮು, ನಾನ್ ಮೆಟಲ್ ಯಾವುದು ಅಂದರೆ ಆಕ್ಸಿಜನ್. ಎಲ್ಲದಕ್ಕಿಂತ ಜಾಸ್ತಿ ಇರುವಂಥ ಮೆಟಲ್ ಎಲಿಮೆಂಟ್ ಯಾವುದು ಅಂತಂದರೆ ಅದು ಹೈಡ್ರೋಜನ್. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಈಗ ನನಗೆ ಕಾಂಪೌಂಡ್ ಅಂದರೆ ಏನು ಅಂತ ಗೊತ್ತಾಯಿತು, ಎಲಿಮೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ಸೊ ಅದನ್ನು ನಾವು ಪ್ರತಿ ಸಲ ಈಗ ಆಕ್ಸಿಜನ್ ಅಂತಂದರೆ 5 ಅಕ್ಷರ 6 ಅಕ್ಷರ ಬರೆಯೋದ್ರ ಬದಲು ಅದನ್ನು ಶಾರ್ಟ್ ಹ್ಯಾಂಡಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ. ಸೊ ಅಬ್ರಿವೇಷನ್ಸು ಅಥವಾ ಶಾರ್ಟ್ ಹ್ಯಾಂಡ್ ಫಾರ್ಮ್ನ ಬರೆದ್ರು. ಅದಕ್ಕೆ ಎಲಿಮೆಂಟ್ ಶಾರ್ಟ್ ಹ್ಯಾಂಡ್ ಫಾರ್ಮ್ಗೆ ನಾವೇನಂತ ಕರಿತೀವಿ, ಸಿಂಬಲ್ ಅಂತ ಕರಿತೀವಿ. ಅದೇ ಥರ ಶಾರ್ಟ್ ಹ್ಯಾಂಡ್ ಫಾರ್ಮ್ ಆಫ್ ದಿ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಫಾರ್ಮುಲಾ ಅಂತ ಕರಿತೀವಿ. ಸಿಂಬಲ್ ಅಂದರೆ ಏನು, ಬರೀ ಎಲಿಮೆಂಟ್ಗಿರುತ್ತೆ ಸಿಂಬಲ್. ಅಂದರೆ ಒಂದೇ ಒಂದು ಎಲಿಮೆಂಟ್ಗಳಿಗೆ ಸಿಂಬಲ್ ಬರೀತಾ ಹೋಗ್ತೀವಿ. ಆ ಎಲಿಮೆಂಟ್ ಕಂಬೈನ್ ಆದಾಗ ನನಗೆ ಕಾಂಪೌಂಡ್ ಆಗಿರುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಫಾರ್ಮುಲಾ ಅಂತ ಕರಿತೀನಿ. ಎವ್ರಿ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಓನ್ ಸಿಂಬಲ್. ಪ್ರತಿಯೊಂದು ಎಲಿಮೆಂಟ್ಗೂ 118 ಎಲಿಮೆಂಟ್ ಇದೆ ಅಂತಂದರೆ ಆ 118 ಎಲಿಮೆಂಟ್ಗೂ ತಂದೇ ಆದಂಥ ಸಿಂಬಲ್ ಇದೆ. ಸಿಂಬಲ್ ಯಾವಾಗೂ ಒಂದೇ ಲೆಟರ್ ಇತ್ತು ಅಂದರೆ ಅದನ್ನು ಕ್ಯಾಪಿಟಲ್ ಬರಿತೀವಿ. ಅಕಸ್ಮಾತ್ 2 ಇತ್ತು ಅಂದರೆ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಬರಿತೀವಿ, ಸೆಕೆಂಡ್ ಲೆಟರ್ನ ಲೋಯರ್ ಕ್ಲಾಸಲ್ಲಿ ಬರಿತೀವಿ, ಲೋಯರ್ ಕೇಸಲ್ಲಿ ಬರಿತೀವಿ. ಅಂದರೆ ಕ್ಯಾಪಿಟಲ್ ಲೆಟರ್ ಬರೆಯಲ್ಲ, ಸ್ಮಾಲ್ ಲೆಟರಲ್ಲಿ ಅದನ್ನು ನಾವು ಬರಿತಾ ಹೋಗ್ತೀವಿ. ದ ಪ್ರೆಸೆಂಟ್ ಸಿಸ್ಟಮ್ ಆಫ್ ಸಿಂಬಲ್ ವಾಸ್ ಇಂಟ್ರೊಡ್ಯೂಸ್ ಬೈ ಬರ್ಲಿಜಿಯಸ್. ಈಗಿರುವಂಥ ಸಿಂಬಲ್ಸ್ ಯಾರು ಹೇಳಿದ್ದು ಅಂದರೆ ಅದು ಬರ್ಲಿಜಿಯಸ್. ಫಸ್ಟ್ ಆ್ಯಕ್ಚುಲಿ ಸಿಂಬಲ್ ಆರಿಜಿನ್ ಆಗಿದೆ ಒಂದು ರೋಚಕವಾದ ಕತೆ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಚಿತ್ರಗಳ ಪ್ರಕಾರ ಅದನ್ನು ಮಾಡ್ತಾಯಿದ್ರು. ಸಾಧ್ಯ ಆಯಿತು ಅಂದರೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಚಿತ್ರಗಳ ಮುಖಾಂತರ ಈ ಎಲಿಮೆಂಟ್ ಇರ್ಬೋದು ಅಂತ ಹೇಳ್ತಾ ಇದ್ರು. ಆಮೇಲೆ ಅದನ್ನು ಹಂಗೆ ಮಾಡಿಫೈ ಆಗಿ ಅದು ಬರ್ಲಿಜಿಯಸ್ಸು ಈಗ ಪ್ರೆಸೆಂಟ್ ನಾವು ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಅದನ್ನು ಅವನು ಇಂಟ್ರೊಡ್ಯೂಸ್ ಮಾಡ್ದ. ದ ಪೊಸಿಷನ್ ಆಫ್ ದಿ ನಂಬರ್ ಆಫ್ ದಿ ಕೆಮಿಕಲ್ ಫಾರ್ಮುಲಾಸ್ ಪ್ರೊವೈಡ್ ಎ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಬೌಟ್ ದಿ ಕಾಂಪೌಂಡ್. ಸೊ ಫಾರ್ಮುಲಾ ನನಗೆ ಏನು ಹೇಳುತ್ತೆ ಅಂದರೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಕೊಡುತ್ತೆ. ನಂಬರ್ ಆಫ್ ಪ್ರಿಸೈಡಿಂಗ್ ಸಿಂಬಲ್ ಆಫ್ ಎನ್ ಎಲಿಮೆಂಟ್ ಇಂಡಿಕೇಟ್ಸ್ ದಿ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್.
ಫಾರ್ ಎಕ್ಸಾಂಪಲ್ ಈಗ ಸಿಂಬಲ್ ಅಂತ ಅಂದರೆ ಈಗ ಹೈಡ್ರೋಜನ್ಗೆ ನಾನು ಹೆಚ್ ಅಂತ ಬರಿತೀನಿ, ಆಕ್ಸಿಜನ್ಗೆ ಸಿಂಬಲ್ಲು ನಾನು ಓ ಅಂತ ಬರಿತೀನಿ. ಈಗ ವಾಟರ್ಗೆ ಫಾರ್ಮುಲಾ ತೊಗೊಂಡ್ರೆ H2O ಇದೆ, ಅಂದ್ರೇನು H2O ಬರಿತಾ ಇದ್ದೀನಿ, ಅಂದರೆ ಎಚ್ ಆದಮೇಲೆ ನನಗೆ ಒಂದು ಸಬ್ಸ್ಕ್ರಿಪ್ಟ್ ಬರ್ಕೊಂಡಿದ್ದೀನಿ. ಅದು ಏನು ಹೇಳುತ್ತೆ ಅಂದರೆ ಹೈಡ್ರೋಜನ್ ಎಷ್ಟಿದೆ, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ ಅಂತ ನನಗೆ ಆ ಥರ ಇನ್ಫಾರ್ಮೇಷನ್ನು ಕೊಡ್ತಾ ಹೋಗುತ್ತೆ. ಸೊ ಕಾಂಪೌಂಡ್ ಅಂದರೆ ನನಗೆ ಗೊತ್ತು, ಕಾಂಪೌಂಡು ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ 1 ಟೈಪ್ ಆಫ್ ಎಲಿಮೆಂಟ್. ಆ ಎಲಿಮೆಂಟಿಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅನ್ನೋದು ನನಗೆ ಫಾರ್ಮುಲಾದಿಂದ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ಎಲಿಮೆಂಟ್ಸು ಮತ್ತು ಫಾರ್ಮುಲಾಗಳನ್ನ ನಾನು ಮೋಸ್ಟ್ಲಿ ಫ್ರೀಕ್ವೆಂಟಾಗಿ ಯೂಸ್ ಮಾಡುವಂಥದ್ದು. ನಿಮಗೆ ಗೊತ್ತಿದ್ದಂಗೆ 100 ಕೆಮಿಸ್ಟ್ರಿ ಓದ್ತೀನಿ ಅಂತಂದರೆ ನೀವು ಎಲ್ಲೂ ಓದ್ತಿರಲ್ಲ, ಆ ಜಾಗಕ್ಕೆ ಪಿರಿಯಾಡಿಕ್ ಟೇಬಲ್ ನಿಮ್ಮ ಹತ್ರ ಇರಬೇಕು. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಕೆಮಿಸ್ಟ್ರಿ, ಆಲ್ವೇಸ್ ಯು ಶುಡ್ ಕ್ಯಾರಿ ಪಿರಿಯಾಡಿಕ್ ಟೇಬಲ್ ಅಲಾಂಗ್ ವಿತ್ ಯು. ಪರ್ಟಿಕ್ಯುಲರ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಓದ್ತೀರಾ ಅಂತಂದರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬ್ಯಾಕ್ ಬೋನ್. ಅಗೇನ್ ಫಿಸಿಕಲ್ ಕೆಮಿಸ್ಟ್ರಿಗೂ ಬೇಕು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಅಷ್ಟು ನಿಮಗೆ ನೆಸೆಸಿಟಿ ಇಲ್ದಿದ್ರು ಅನಾಲಿಟಿಕಲ್ ಕೆಮಿಸ್ಟ್ರಿಗೆ ಆಗಿರ್ಬೋದು, ಎಲ್ಲದಕ್ಕೂ ನಿಮ್ಗೆ ಏನಾಗುತ್ತೆ ಅಂದರೆ ಪಿರಿಯಾಡಿಕ್ ಟೇಬಲ್ ಬೇಕೇ ಬೇಕು, ಬ್ಯಾಕ್ ಬೋನ್. ಅದು ನಮಗೊಂಥರ ಸಪೋರ್ಟ್ ಕೊಡುತ್ತೆ. ಕೆಮಿಸ್ಟ್ರಿ ನನಗೆ ಗೊತ್ತಿದೆ ಅಂತಂದರೆ ನೀವು ಆ ಪಿರಿಯಾಡಿಕ್ ಟೇಬಲ್ ಇಟ್ಕೊಟ್ರೆ ಆಲ್ 365 ಡೇಸ್ ನೀವು ಮಾತಾಡ್ಬೋದು. ಅಷ್ಟು ಮ್ಯಾಟರ್ ಇನ್ ದ ಟೈನಿ ಟೇಬಲ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಟ್ ಸಚ್ ಎ ಬ್ಯೂಟಿಫುಲ್ ಟೇಬಲ್ ದಟ್ ವಿ ಹ್ಯಾವ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಕೆಮಿಸ್ಟ್ರಿ. ಸೊ ಹಾಗಾಗಿ ನೀವು ಇರಬೇಕು. ನಾನು ಎಲ್ಲ ಎಲಿಮೆಂಟ್ 118 ಎಲಿಮೆಂಟ್ ಇಲ್ಲಿ ಬರೆಯೋಕ್ಕೆ ಚಾರ್ಟಲ್ಲಿ ತೋರ್ಸೋಕ್ಕಾಗಲ್ಲ. ನಿಮ್ಮ ಹತ್ರ ಒಂದು ಪಿರಿಯಾಡಿಕ್ ಟೇಬಲ್ ಇಟ್ಕೊಳ್ಳಿ, ಅದ್ರ ಪ್ರಕಾರ ನೀವೇನು ಮಾಡ್ಕೋಬೋದು, ನೋಡ್ಕೊಳ್ತಾ ಹೋಗ್ಬೋದು. ಈಗ ಆರ್ಗಾನ್ ಇದೆ, AR ಅಂತ ಬರಿತೀನಿ. ನಾನು ಮುಂಚೆನೇ ಹೇಳಿದೆ 2 ಲೆಟರ್ ಇತ್ತು ಅಂದರೆ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಮಾಡ್ತೀವಿ, ಸೆಕೆಂಡ್ ಲೆಟರ್ನ ನಾವೇನು ಮಾಡ್ತೀವಿ, ಸ್ಮಾಲ್ ಲೆಟರ್ ಮಾಡ್ತೀವಿ. ಹೈಡ್ರೋಜನ್ H ಅಂತ ಬರಿತೀವಿ, ಸೋಡಿಯಂ Na. ಸೊ ಯಾಕೆ Na ಬರೆದ್ರು ಅಂದರೆ ಸಮ್ ಆಫ್ ದೆಮ್ ದೇ ಗಾಟ್ ದೇರ್ ನೇಮ್ ಯೂಸಿಂಗ್ ಲ್ಯಾಟಿನ್ ವರ್ಡ್ಸ್. ಸೊ ಫಸ್ಟ್ ಇದನ್ನೆಲ್ಲ ಲ್ಯಾಟಿನ್ ವರ್ಡಲ್ಲಿ ಇತ್ತು, ಹಾಗಾಗಿ ಆ ವರ್ಡ್ಸ್ನ ಅವರು ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಹಾಗೆ ರಿಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯಾಲ್ಶಿಯಮ್ಗೆ Ca, ಐರನ್ಗೆ Fe, ಕಾಪರ್ಗೆ Cu, ಪ್ಲಾಟಿನಮ್ಗೆ Pt, ಸಿಲ್ವರ್ಗೆ Ag, ಬ್ರೋಮಿನ್ಗೆ Br, ಝೆನಾನ್ Xe, ಟಿನ್ಗೆ Sn, ಟಂಗ್ಸ್ಟನ್ಗೆ W, ಆಕ್ಸಿಜನ್ಗೆ O, ಬೇರಿಯಂಗೆ Ba, ಪೊಟ್ಯಾಷಿಯಂ K, ಬೋರಾನ್ ಕೋಬಾಲ್ಟ್ CO, ಜಿಂಕ್ Zn, ಗೋಲ್ಡ್ Au, ಮರ್ಕ್ಯುರಿ Ag, ಕ್ಲೋರಿನ್ Cl, ಅಲ್ಯೂಮಿನಿಯಂ Al, ಲೆಡ್ Pb, ಮ್ಯಾಂಗನೀಸ್ Mn. ಇದು ಬಿಟ್ಟು ನಿಮಗೆ ಎಲ್ಲ 118 ಎಲಿಮೆಂಟ್ದು ಸಿಂಬಲ್ಗಳು ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ನಮ್ಗೆ ಯಾವ್ದು ಬೇಕು ಕೆಮಿಸ್ಟ್ರಿನಲ್ಲಿ ಗೊತ್ತಾಗಬೇಕು ಅಂದರೆ ವೇಲೆನ್ಸಿ ಅನ್ನೋದು ಗೊತ್ತಾಗಬೇಕು. ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಎಲಿಮೆಂಟ್ಗೆ ನಾವೇನಂತ ಕರಿತೀವಿ, ವೇಲೆನ್ಸಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನೇನು ಹೇಳಿದೆ, ಫಾರ್ಮುಲಾ ಬರೆದಾಗ, ವಾಟರ್ದು ಫಾರ್ಮುಲಾ ಬರೆದಾಗ H2O ಅಂತ ಬರೆದೆ. ಅಂದ್ರೇನು, 1 ಆಕ್ಸಿಜನ್ 2 ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗಿದೆ. H2O 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಸೊ ಆಕ್ಸಿಜನ್ದು ಕೆಪಾಸಿಟಿ ಎಷ್ಟು, ಕಂಬೈನಿಂಗ್ ಕೆಪಾಸಿಟಿ ಎಷ್ಟು, 2. ಹೈಡ್ರೋಜನ್ದು ಕಂಬೈನಿಂಗ್ ಕೆಪಾಸಿಟಿ ಎಷ್ಟು, 1. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಂಬೈನಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಅಥವಾ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ದಟ್ ಎಕ್ಸಿಬಿಟ್ ವೆನ್ ಫಾರ್ಮಿಂಗ್ ಕಾಂಪೌಂಡ್ಸ್. ಈಗ ಕಾಂಪೌಂಡ್, ಈಗ ನಾನು ಹೈಡ್ರೋಜನ್ ಇಟ್ಟಿದ್ದೀನಿ, ಆಕ್ಸಿಜನ್ ಇಟ್ಟಿದ್ದೀನಿ, ಅವೆರಡು ಕಂಬೈನ್ ಆದಾಗ ಅದು ಯಾವ ಥರ ಬೇಕಾದ್ರೂ ಕಂಬೈನ್ ಆಗ್ಬೋದಾಯ್ತು. H2O2 ಆಗ್ಬೋದಾಗಿತ್ತು. ಅದು ಯಾವ ಫಾರ್ಮಲ್ಲಿ ಕಂಬೈನ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಸಿ ಅಂತ ಕರಿತೀವಿ. ದ ನಂಬರ್ ಆಫ್ ಆಟಮ್ಸ್ ಗೈನಿಂಗ್ ಆರ್ ಲೂಸಿಂಗ್ ಎಲೆಕ್ಟ್ರಾನ್ಸ್ ವೆನ್ ಆಟಮ್ಸ್ ಕಂಬೈನ್ ಈಚ್ ಅದರ್. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಹೈಡ್ರೋಜನ್ಗೆ 1 ಅಂತ ಗೊತ್ತಿದೆ, ಸೊ HCl ತೊಗೊಂಡಿದ್ದೀನಿ. ಅಂದ್ರೇನು, 1 ಹೈಡ್ರೋಜನ್ನು 1 Cl ಜೊತೆಗೆ ಸೇರಿಕೊಂಡಿದೆ, ಹಾಗಾಗಿ Clದು ಎಷ್ಟಾಗಿದೆ ವೇಲೆನ್ಸಿ, 1. ಈಗ ವಾಟರ್ನ ತಗೊಳ್ತಾ ಇದ್ದೀನಿ, 1 ಆಕ್ಸಿಜನ್ ಇದೆ, 2 ಹೈಡ್ರೋಜನ್ ಇದೆ, ಹೈಡ್ರೋಜನ್ಗೆ 1 ಇದೆ ಅಂತ ಗೊತ್ತು, ಹಾಗಾಗಿ ಆಕ್ಸಿಜನ್ಗೆ ಏನಾಗುತ್ತೆ, 2 ಆಗುತ್ತೆ. ಅದೇ ಥರ ನಾನು ಅಮೋನಿಯಾ ತೊಗೊಳ್ತೀನಿ, NH3 ಬರ್ತೀನಿ, 1 ನೈಟ್ರೋಜನ್ನು 3 ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗ್ತಾ ಇದೆ, ಹಾಗಾಗಿ ನೈಟ್ರೋಜನ್ದು ವೇಲೆನ್ಸಿ ಎಷ್ಟಾಗುತ್ತೆ ಅಂದರೆ 3 ಆಗುತ್ತೆ. ಆ ಥರ ಕಾರ್ಬನ್ ಬಂದರೆ ಟೆಟ್ರಾವೇಲೆಂಟ್ ಅಂತ ಕರಿತೀವಿ. ಸೊ 1 ಕಾರ್ಬನ್ನು 4 ಹೈಡ್ರೋಜನ್ ಜೊತೆ ಕಂಬೈನ್ ಆಗ್ತಾ ಇದೆ, ಹಾಗಾಗಿ ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಟು ರೈಟ್ ದಿ ಫಾರ್ಮುಲಾ, ನೀವು ಫಾರ್ಮುಲಾ ಬರೀತೀನಿ ಅಂತಂದರೆ ನಿಮಗೆ ವೇಲೆನ್ಸಿ ಆಫ್ ದಟ್ ಎಲಿಮೆಂಟ್ ಗೊತ್ತಿರಬೇಕು. ವೇಲೆನ್ಸಿ ಗೊತ್ತಿಲ್ಲ ಅಂತಂದರೆ ನೀವು ಫಾರ್ಮುಲಾ ಬರೆಯೋದು ಕಷ್ಟ ಆಗುತ್ತೆ. ಸೊ ಬೈ ಪ್ರಾಕ್ಟೀಸ್ ಬರುತ್ತೆ, ಗೊತ್ತಿಲ್ಲ ಅಂತಲ್ಲ, ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ, ತಗೊಂಡು ನೀವೇನು ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ, ರ್ಯಾಡಿಕಲ್ ಅಂತ ಯೂಸ್ ಮಾಡ್ತೀವಿ. ಈಗ ನ್ಯೂಟ್ರಲ್ ಆಟಮ್ ಇದೆ, ಅದು ನ್ಯೂಟ್ರಲ್ ಆಗಿರುತ್ತೆ. ನಾನು ಮುಂಚೆನೇ ಹೇಳಿದಂಗೆ ಆಟಮಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸು ಮತ್ತು ನ್ಯೂಟ್ರಾನ್ಸು ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತದೆ. ಆದರೆ ಆ ಆಟಮ್ ಏನಾಗುತ್ತೆ, ಇಫ್ ಇಟ್ ಲೂಸಸ್ 1 ಎಲೆಕ್ಟ್ರಾನ್, ತಂದು 1 ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಂಡ್ಬಿಡ್ತು ಅಂತ, ಕಳ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳೋಣ, ಯಾರಿಗೂ ಕೊಟ್ಬಿಡ್ತು ಅಂತ ಇಟ್ಕೊಳ್ಳೋಣ, ಆವಾಗ ಇಟ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ಅದೇ ರೀತಿ ಒಂದು ಆಟಮ್ ಮೇಲೆ ತನ್ನ 1 ಎಲೆಕ್ಟ್ರಾನೇ ಗೇನ್ ಮಾಡ್ಕೊಳ್ತೀವಿ, ಯಾರೋ ಕೊಟ್ಟಿದ್ದನ್ನ ತಗೊಳ್ತು ಅಂತ ಇಟ್ಕೊಳ್ಳೋಣ, ಅವಾಗ ಅದೇನಾಗುತ್ತೆ, ಅನಯಾನ್ ಅಂತ ಕರಿತೀವಿ. ಸೊ ನಾವು 2 ಥರ ಹೇಳ್ತೀವಿ. ಆಟಮ್ ಇರೋದು ಏನು ಮಾಡ್ಬೋದು, ಎಲೆಕ್ಟ್ರಾನ್ನ ಗೇನ್ ಮಾಡ್ಬೋದು ಅಥವಾ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೋಬೋದು. ಎಲೆಕ್ಟ್ರಾನ್ನ ಕೊಡ್ಬೋದು, ಎಲೆಕ್ಟ್ರಾನ್ನ ತೊಗೋಬೋದು. ಎಲೆಕ್ಟ್ರಾನ್ನ ತೊಗೊಂಡ್ರೆ ಕೆಟಯಾನ್ ಅಂತ ಕರಿತೀವಿ. ಇಟ್ ಗೋಯಿಂಗ್ ಟು ರೆಪ್ರೆಸೆಂಟ್ ಬೈ ಪಾಸಿಟಿವ್ ಚಾರ್ಜ್. ಆಸಿಡ್ ರ್ಯಾಡಿಕಲ್ ಅಂತ ಬೇಸಿಕ್ ರ್ಯಾಡಿಕಲ್ ಅಂತ ಕರಿತೀವಿ ಅದನ್ನು, ಇಲ್ಲಾಂದರೆ ಕೆಟಯಾನ್ ಅಂತ ಕರೀತಾರೆ.
ಇಲ್ಲಾಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಂತ ಕರೀತಾರೆ. ಅದೇ ಥರ ಎಲೆಕ್ಟ್ರಾನ್ಸ್ನ ಗೈನ್ ಮಾಡ್ಕೊಳ್ತೀವಿ, ಯಾರೋ ಕೊಟ್ಟಿದ್ದನ್ನ ತೊಗೊಳ್ತು ಅಕ್ಸೆಪ್ಟ್ ಮಾಡ್ಕೊಳ್ತು ಅಂದರೆ ಅದನ್ನು ಅನಯಾನ್ ಅಂತ ಕರಿತೀವಿ, ಆ್ಯಸಿಡ್ ರ್ಯಾಡಿಕಲ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಅದನ್ನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಅಂತ ಕರಿತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ರ್ಯಾಡಿಕಲ್ ಇಸ್ ಎ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ ಪೊಸೆಸಿಂಗ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಎಲೆಕ್ಟ್ರಿಕ್ ನ್ಯೂಟ್ರಲ್ ಆಟಮ್ ಇದ್ದರೆ ನ್ಯೂಟ್ರಲ್ ಇರುತ್ತೆ, ಆದರೆ ಇವೆಲ್ಲ ಏನಾಗುತ್ತೆ, ದೇ ಗೋಯಿಂಗ್ ಟು ಕ್ಯಾರಿ ಎ ಚಾರ್ಜ್. ಐದರ್ ದೇ ಮೇ ಕ್ಯಾರಿ ಎ ಪಾಸಿಟಿವ್ ಚಾರ್ಜ್ ಆರ್ ದೇ ಮೇ ಕ್ಯಾರಿ ಎ ನೆಗೆಟಿವ್ ಚಾರ್ಜ್. ಕನ್ಫ್ಯೂಷನ್ ಆಗಬೇಡಿ. ನ್ಯೂಟ್ರಲ್ ಆಟಮ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ನ ಕೊಟ್ಟಾಗ, ಯಾರಿಗೋ ಒಬ್ರಿಗೆ ಕೊಟ್ಟಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ಯಾರಿಗಾದ್ರೂ ಏನಾದರೂ ಕೊಡೋದು ಇಟ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್. ಎಲ್ಲರಿಗೂ ಕೊಡೋಕ್ಕೆ ಮನಸ್ಸು ಬರಲ್ಲ, ಎಲ್ಲರಿಗೂ ದಾನ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾರು ಕೊಡ್ತಾರಲ್ವ ಅಂಥ ಆ್ಯಟಿಟ್ಯೂಡ್ಗೆ ನಾವೇನಂತ ಕರಿತೀವಿ, ಪಾಸಿಟಿವ್ ಆ್ಯಟಿಟ್ಯೂಡ್. ದೇರ್ ಬೈ ದೇ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ಯಾರ ಹತ್ರನೂ ಇನ್ನೊಬ್ಬರ ಹತ್ರ ಕಿತ್ಕೊಳ್ಳೋ ಅಂಥದ್ದು ಅದು ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್, ಬ್ಯಾಡ್ ಆ್ಯಟಿಟ್ಯೂಡ್. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ನೆಗೆಟಿವ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ಸ್ ಎ ವೇ ಯು ಕ್ಯಾನ್ ರಿಮೆಂಬರ್. ಸರಿ ತಪ್ಪು ಅಂತಲ್ಲ. ಇನ್ ಆರ್ಡರ್ ಟು ಫಾರ್ಮ್ ಎ ಕಾಂಪೌಂಡ್ ಫಾರ್ಮ್ ಆಗಬೇಕು ಅಂದರೆ ಐದರ್ ದೇ ಹ್ಯಾವ್ ಟು ಲೂಸ್ ಆರ್ ದೇ ಹ್ಯಾವ್ ಟು ಗೇನ್. ಒಂದು ಕೊಡಬೇಕು, ಒಂದು ತೊಗೋಬೇಕು, ಅವಾಗಷ್ಟೇ ಆಗುತ್ತೆ. ಅದನ್ನು ನಾವು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ, ಆಲ್ವೇಸ್ ಗಿವಿಂಗ್ ಇಸ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. ದೇರ್ ಫೋರ್ ದೇ ಗೋಯಿಂಗ್ ಟು ಕ್ಯಾರಿ, ಆಫ್ಟರ್ ಗಿವಿಂಗ್ ಅವೇ ದೇ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಅಂದರೆ ಏನು, ಇಟ್ ಇಸ್ ಎ ಗೇನಿಂಗ್ ಎಲೆಕ್ಟ್ರಾನ್ಸ್. ಯಾರ ಹತ್ರನೇ ಇಸ್ಕೊಳ್ಳೋಂಥದ್ದು, ನನಗೆ ಹೆಚ್ಚಾಗಿ ಬೇಕು ಅಂತ ಇಸ್ಕೊಳ್ಳೋಂಥದ್ದು. ಹಾಗಾಗಿ ದಟ್ಸ್ ಎ ನೆಗೆಟಿವ್ ಆ್ಯಟಿಟ್ಯೂಡ್. ದೇರ್ ಫಾರ್ ಆಫ್ಟರ್ ಗೇನಿಂಗ್ ದಿ ಎಲೆಕ್ಟ್ರಾನ್ ಆಟಮ್ ವಿಲ್ ಗೋಯಿಂಗ್ ಟು ಕ್ಯಾರಿ ಎ ನೆಗೆಟಿವ್ ಚಾರ್ಜ್. ಆ ಥರ ನೀವು. ಸೊ ಅಗೇನ್ ಪ್ರತಿಯೊಂದು ಆಟಮ್ಸ್ಗಳಿಗೆ ಆಫ್ಟರ್ ಲೂಸಿಂಗ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಚಾರ್ಜಸ್. ರ್ಯಾಡಿಕಲ್ಸ್ ಇರ್ಬೋದು, ಚಾರ್ಜ್ ಅಂತ ಕರೀತಾರೆ, ರ್ಯಾಡಿಕಲ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ಗಾದರೆ H+. ಹೈಡ್ರೋಜನ್ ಕ್ಯಾನ್ ಲೂಸ್ 1 ಎಲೆಕ್ಟ್ರಾನ್, ದೇರ್ ಫೋರ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೆಟಯಾನ್ H+. ಸೋಡಿಯಮು 1 ಎಲೆಕ್ಟ್ರಾನ್ನ ಕೊಡುತ್ತೆ, ಅದಕ್ಕೆ Na+ ಅಂತ ಹೇಳ್ತೀವಿ. ಸಿಲ್ವರು 1 ಕೊಡುತ್ತೆ, ಅಮೋನಿಯಮು 1 ಕೊಡುತ್ತೆ. ಆದರೆ ಬೇರಿಯಮ್ ಏನು ಮಾಡುತ್ತೆ, ಇಟ್ ಕ್ಯಾನ್ ಗಿವ್ 2 ಎಲೆಕ್ಟ್ರಾನ್ಸ್, Ba2+ ಅಂತ ಕರಿತೀವಿ. ಕ್ಯಾಲ್ಸಿಯಂ ಕ್ಯಾನ್ ಡೊನೇಟ್ 2 ಎಲೆಕ್ಟ್ರಾನ್ಸ್, ಹಂಗಾಗಿ Ca2+. ಜಿಂಕು Zn2+, Pb2+. ಐರನ್ ಇದೆಯಲ್ಲ, 2 ಕೊಡ್ಬೋದು, 3 ಕೊಡ್ಬೋದು, ಡಿಪೆಂಡಿಂಗ್ ಅಪಾನ್. ಸೊ ಅದು ಇನ್ನೊಂದು ಎಲಿಮೆಂಟ್ ಯಾವ್ದು ಜೊತೆ ಕಂಬೈನ್ ಆಗ್ತಿದೆ ಅನ್ನೋದ್ರ ಮೇಲೆ ಅದೇನಾಗುತ್ತೆ ಅಂದರೆ, ಈವನ್ ಕ್ಯಾಲ್ಸಿಯಂ Ca+ ಆಗ್ಬೋದು, Ca2+ ಆಗ್ಬೋದು. ಸೊ ಕೆಲವೊಂದು ಏನಾಗುತ್ತೆ ಅಂತಂದರೆ, ದೇ ಗೋಯಿಂಗ್ ಟು ಹ್ಯಾವ್ ವೇರಿಯಬಲ್ ಚಾರ್ಜಸ್. ಒಂದೇ ಚಾರ್ಜ್ ಇರಲ್ಲ, ಚಾರ್ಜಸ್ಸು ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮ್ಯಾಂಗನೀಸ್ ತೊಗೊಳ್ತೀರಾ ಅಂತ ಇಟ್ಕೊಂಡು, ಮ್ಯಾಂಗನೀಸು +2 ಇಂದ ಹಿಡಿದು +7 ತನಕನೂ ಇದೆ. ಸೊ ಯಾವ ಕಾಂಪೌಂಡ್ಸ್ದಾಗ ಅದು ಕಂಬೈನ್ ಆಗ್ತಿದೆ ಅನ್ನೋದ್ರ ಮೇಲೆ ಏನಾಗುತ್ತೆ, ಅದು ಆ ಚಾರ್ಜಸ್ಸು ಬರ್ತಾ ಹೋಗುತ್ತೆ. ಅಲ್ಯೂಮಿನಿಯಮ್ಗಾದರೆ Al3+ ಅಂತ ನಾವು ಹೇಳ್ತೀವಿ. ಆ ಥರ ಈಗ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಗೇನ್ ಮಾಡ್ಕೊಂಡಾಗ ಬರುತ್ತಲ್ಲ, ಆವಾಗ ಅನಿಯಾನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಕ್ಯಾನ್ ಅಕ್ಸೆಪ್ಟ್ 1 ಎಲೆಕ್ಟ್ರಾನ್, Cl-, ಬ್ರೋಮೈಡ್ 1 ಎಲೆಕ್ಟ್ರಾನ್, Br-, ಅಯೋಡೈಡ್ 1 ಎಲೆಕ್ಟ್ರಾನ್ ಇಟ್ ಕ್ಯಾನ್ ಟೇಕ್, ಹೈಡ್ರಾಕ್ಸೈಡ್ OH-. ಸೊ ಅದು 1 ಎಲೆಕ್ಟ್ರಾನ್ ತೊಗೊಳುತ್ತೆ. ಇದೇನಾಗ್ತಿದೆ, ಇಟ್ಸ್ ನಾಟ್ ಎನ್ ಎಲಿಮೆಂಟ್, ಇಟ್ಸ್ ಅ ಗ್ರೂಪ್ ಆಫ್ ಆಟಮ್ಸ್ ತೊಗೊಳ್ತಾ ಇದೆ. ನೈಟ್ರೇಟ್ NO3- ಅಂತೀವಿ, ಆಕ್ಸೈಡ್ O2- ಅಂತ ಹೇಳ್ತೀವಿ, ಸಲ್ಫೈಡ್ S2- ಅಂತೀವಿ, ಸಲ್ಫೇಟ್ SO4 ಅಂತೀವಿ, ಕಾರ್ಬನೇಟ್ CO3 ಅಂತೀವಿ, ಹೈಡ್ರೋಜನ್ ಕಾರ್ಬನೇಟ್ ಅಥವಾ ಬೈಕಾರ್ಬನೇಟ್ ಅಂತ ಹೇಳ್ತೀವಿ, HCO3-. ಅಂದ್ರೇನು, ಈ ಗ್ರೂಪ್ ಆಫ್ ಆಟಮ್ಸು ಅಥವಾ ಈ ಆಟಮ್ಸು ಅಥವಾ ಈ ಎಲಿಮೆಂಟ್ಸು ದೇ ಕ್ಯಾನ್ ಲೂಸ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ ಇಟ್ ಗೋಯಿಂಗ್ ಟು ಕ್ಯಾರಿ ಎ ನೆಗೆಟಿವ್ ಚಾರ್ಜ್. 2 ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ 2- ಅಂತ ಬರಿತೀವಿ. ಆ ಥರ ಅದ್ರ ಪ್ರಕಾರ ಅದಕ್ಕೆ ಬರಿತಾ ಹೋಗ್ತೀವಿ. ಇದೆಲ್ಲ ಆದಮೇಲೆ ನನಗೆ ಐ ಶುಡ್ ನೋ ಹೌ ಟು ರೈಟ್ ದಿ ಫಾರ್ಮುಲಾ ಬರಿಬೇಕು ಅಂತಂದರೆ ನನಗೆ ಏನೇ ಗೊತ್ತಿರಬೇಕು, ಮೊದಲು ಸಿಂಬಲ್ ಗೊತ್ತಿರಬೇಕು, 118 ಎಲಿಮೆಂಟ್ದು ಸಿಂಬಲ್ ಗೊತ್ತಿರಬೇಕು. ಸಿಂಬಲ್ ಗೊತ್ತಾದಮೇಲೆ ವೇಲೆನ್ಸಿ ಆಫ್ ದೋಸ್ ಎಲಿಮೆಂಟ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ರ್ಯಾಡಿಕಲ್ ಆಯಿತು ಅಂದರೆ ಅದರದ್ದು ನನಗೆ ರ್ಯಾಡಿಕಲ್ ಚಾರ್ಜ್ ಗೊತ್ತಿರಬೇಕು. ಆವಾಗ ನಾನು ಫಾರ್ಮುಲಾ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಫಾರ್ಮುಲಾದು ಸಿಂಬಲ್ ಬರ್ತೀನಿ, X ಅಂತ ಇಟ್ಕೊಳ್ಳೋಣ, ಇನ್ನೊಂದು O ಇದೆ ಅಂತ ಇಟ್ಕೊಳ್ಳೋಣ. ಸಿಂಬಲ್ ಅದ್ರ ಕೆಳಗಡೆ ವೇಲೆನ್ಸಿ ಬರ್ಕೊಳ್ತೀನಿ. Xದು ವೇಲೆನ್ಸಿ ಎಷ್ಟಿದೆ, 3 ಇದೆ. ಆಕ್ಸಿಜನ್ ವೇಲೆನ್ಸಿ ಎಷ್ಟಿದೆ, 2 ಇದೆ ಅಂತ ಇಟ್ಕೊಳ್ಳೋಣ. ನಾನು ಫಾರ್ಮುಲಾ ಬರೆದಾಗ ಏನಾಗುತ್ತೆ ಅಂದರೆ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. Xದು ಸಿಂಬಲ್ದು ವೇಲೆನ್ಸಿ ಆಕ್ಸಿಜನ್ಗೆ ಆಗುತ್ತೆ. ಸೊ ಅದರದ್ದು ಕಂಬೈನಿಂಗ್ ಕೆಪಾಸಿಟಿ ಹೆಂಗೆ ಬರಿತೀವಿ ಅಂದರೆ X2O3 ಅಂತ ಬರ್ತೀವಿ. ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಸಿಂಬಲ್ಲು ಏನಿದೆಯಲ್ಲ ಅದ್ರದ್ದು ಇನ್ನೊಂದು ಎಲಿಮೆಂಟ್ದು ಸಿಂಬಲ್ದು ವೇಲೆನ್ಸ್ ಏನಿದೆಯಲ್ಲ ಅದ್ರ ಜೊತೆಗೆ ಆಗತ್ತೆ. ಸೊ ಹಾಗಾಗಿದ್ದು X2O3 ಆಯಿತು. ಮತ್ತೊಂದು ಸಲ ಹೇಳ್ತೀನಿ, ಸಿಂಬಲ್ ಬರ್ಕೊಳ್ತೀರಾ, ಅದ್ರ ಕೆಳಗಡೆ ವೇಲೆನ್ಸಿ ಬರ್ಕೊಳ್ತೀರಾ. ಸಿಂಬಲ್ಲು ಏನಿದೆಯಲ್ಲ ಅದರದ್ದು ಎಕ್ಸಾಕ್ಟ್ಲಿ ಇನ್ನೊಂದು ಎಲಿಮೆಂಟ್ದು ವೇಲೆನ್ಸ್ ಏನಿದೆಯಲ್ಲ ಆ ವೇಲೆನ್ಸಿನ ಅದು ತೊಗೊಳುತ್ತೆ. ಸೊ ಇಲ್ಲೇನಾಯಿತು, X2O3 ಆಯಿತು. ಸೊ ದಿಸ್ ಇಸ್ ರೈಟ್ ಇಟ್. ಈಗ ಒಂದು ಎಕ್ಸ್ಟ್ರಾ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಕೆಮಿಕಲ್ ನೇಮ್ ಆಫ್ ಕಾಮನ್ ಸಾಲ್ಟ್. ನಾವು ದಿನ ತಿನ್ನುವಂಥ ಟೇಬಲ್ ಸಾಲ್ಟ್ ಅಂತೀವಿ, ಕಾಮನ್ ಸಾಲ್ಟ್ ಅಂತೀವಿ. ಅದಕ್ಕೆ ಏನು ಹೇಳ್ತೀವಿ ಅಂದರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಸೋಡಿಯಂ ಕ್ಲೋರೈಡಲ್ಲಿ ಏನಿದೆ, 2 ಇದೆ. ಇದು ಫಾರ್ಮುಲಾದು ಇಟ್ಸ್ ಎ ಕಾಂಪೌಂಡ್ ಮೇಡ್ ಅಪ್ ಆಫ್ ಸೋಡಿಯಂ ಅಂಡ್ ಕ್ಲೋರೈಡ್. ಸೋಡಿಯಂಗೆ ಸಿಂಬಲ್ ಏನು, Na. ಕ್ಲೋರಿನ್ಗೆ ಸಿಂಬಲ್ ಏನು, Cl-.
ಬೋತ್ ಸೋಡಿಯಂಗೆ ಮತ್ತು ಕ್ಲೋರಿನ್ಗೆ ಇರುವಂಥ ವೇಲೆನ್ಸಿ ಎಷ್ಟಿದೆ, ಒಂದಿದೆ. ಹಂಗಾಗಿ ಕೆಮಿಕಲ್ ಫಾರ್ಮುಲಾ ಫಾರ್ ಸೋಡಿಯಂ ಕ್ಲೋರೈಡ್ನ ಏನಂತ ಬರಿತೀನಿ, NaCl ಅಂತ ಬರಿತೀನಿ. ಸೊ ಎರಡಕ್ಕೂ ಈಗ ಸಿಂಬಲ್ ಬರ್ಕೊಂಡಾಗ ಏನು ಬರ್ಕೊಳ್ತೀನಿ ನಾನು, NaCl ಅಂತ ಬರ್ಕೊಳ್ತೀನಿ. ವೇಲೆನ್ಸಿ ಬರೆದಾಗ ಅದಕ್ಕೂ ಒಂದಿದೆ ಇದಕ್ಕೂ ಒಂದಿದೆ, ಹಾಗಾಗಿ ಅದನ್ನು ರಿವರ್ಸ್ ಮಾಡಿದಾಗ ನನಗೆ ಏನಾಗುತ್ತೆ ಅಂದರೆ NaCl ಆಯಿತು. ಅದೇ ರೀತಿ ಕೆಮಿಕಲ್ ನೇಮ್ ಫಾರ್ ದಿ ಡ್ರೈ ಕ್ಲೀನಿಂಗ್ ಸಾಲ್ವೆಂಟ್. ನಾವು ಡ್ರೈ ಕ್ಲೀನಿಂಗ್ ಯೂಸ್ ಮಾಡೋಂಥ ಸಾಲ್ವೆಂಟ್ ಯಾವುದು ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್. ಅಲ್ಲಿ ವಾಟರೇ ಯೂಸ್ ಮಾಡಲ್ಲ, ಹಾಗಾಗಿ ಅದಕ್ಕೆ ಡ್ರೈ ಕ್ಲೀನಿಂಗ್ ಅಂತ ಹೇಳ್ತಾರೆ. ಕ್ಲೀನ್ ಮಾಡ್ತೀವಿ ವಿತೌಟ್ ಯೂಸಿಂಗ್ ವಾಟರ್, ಯೂಸಿಂಗ್ ಸಮ್ ಕೆಮಿಕಲ್ಸ್. ಆ ಕೆಮಿಕಲ್ ಯಾವುದು ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್. ಇಲ್ಲಿ ಯಾವುದಿದೆ, ಕಾರ್ಬನ್ ಇದೆ, ಕ್ಲೋರಿನ್ ಇದೆ. ಕಾರ್ಬನ್ದು ವೇಲೆನ್ಸಿ ಎಷ್ಟು, 1. ಕ್ಲೋರಿನ್ದು ವೇಲೆನ್ಸಿ ಎಷ್ಟು, ಕಾರ್ಬನ್ದು ವೇಲೆನ್ಸಿ ಎಷ್ಟು, 4. ಕ್ಲೋರಿನ್ದು ವೇಲೆನ್ಸಿ ಎಷ್ಟು, 1. ಕಾರ್ಬನ್ ಸಿಂಬಲ್ ಏನು, C. ಕ್ಲೋರಿನ್ ಸಿಂಬಲ್ ಏನು, Cl. ಫಸ್ಟ್ ಸಿಂಬಲ್ ಬರ್ಕೊಳ್ತೀನಿ, C ಮತ್ತು Cl ಬರ್ಕೊಳ್ತೀನಿ. ಸೊ ಕಾರ್ಬನ್ಗೆ ಎಷ್ಟಿದೆ, ವೇಲೆನ್ಸಿ 4 ಇದೆ. ಇದಕ್ಕೆ ಕ್ಲೋರಿನ್ಗೆ ಎಷ್ಟಿದೆ, 1 ಇದೆ. ಸೊ ಫಾರ್ಮುಲಾ ಬರೀಬೇಕಾದ್ರೆ ನಾನು ಏನು ಬರಿತೀನಿ, CCl4 ಅಂತ ಬರಿತೀನಿ. ಅದೇ ಥರ ಕೆಮಿಕಲ್ ನೇಮ್ ಫಾರ್ ಬೇಕಿಂಗ್ ಸೋಡಾ. ನೀವು ಮನೆಗಳಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿರ್ತೀರ, ಅದರದ್ದು ಕೆಮಿಕಲ್ ನೇಮ್ ಏನು ಅಂತಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕರಿತೀವಿ. ಸೊ ಸೋಡಿಯಂ ಇದೆ, ಹೈಡ್ರೋಜನ್ ಇದೆ ಮತ್ತು ಕಾರ್ಬೊನೇಟ್ ಇದೆ. ಸೋಡಿಯಂಗೆ ಸಿಂಬಲ್ ಏನು, Na. ಹೈಡ್ರೋಜನ್ಗೆ ಸಿಂಬಲ್ ಏನು, H. ಕಾರ್ಬೊನೇಟು ಓಕೆ CO3. ಸೊ ಹಾಗಾಗಿ ಸೋಡಿಯಂ ಬೈಕಾರ್ಬೊನೇಟ್ ಬರೆದಾಗ NaHCO3- ಅಂತ ನಾನು ಬರಿತೀನಿ. ಸೊ ಇಲ್ಲಿ ನಿಮ್ಗೆ ಏನಾಗಿದೆ, 2 ಎಲಿಮೆಂಟ್ ಇದೆ, ಒಂದು ಕಾರ್ಬೊನೇಟ್ ಅನ್ನೋದೇನಿದೆಯಲ್ಲ ದಟ್ ಇಸ್ ಅ ರ್ಯಾಡಿಕಲ್ ಇದೆ. ಸೊ ಹಾಗಾಗಿ CO3 2- ಬರಿತೀವಿ. ಅದರಲ್ಲಿ ಹೈಡ್ರೋಜನ್ ಇರೋದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ, NaHCO3 ಅಂತ ನಾನು ಬರಿತೀನಿ. ಸೋಡಿಯಂ ಮೇಲೆ 1 ಇದೆ, ಹೈಡ್ರೋಜನ್ ಮೇಲೆ 1 ಇದೆ, CO3 ಮೇಲೆ ಏನಾಗಿದೆ, 2- ಇದೆ. ಸೊ ಉಲ್ಟಾ ಮಾಡಿ ಬರೆದಾಗ ಏನಾಗುತ್ತೆ, ಅದು NaHCO3 ಆಗುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ ಸಲ್ಫೇಟ್ನ ತಗೊಳ್ಳೋಣ. ಅಲ್ಯೂಮಿನಿಯಂ ಸಲ್ಫೇಟಲ್ಲಿ ಏನಿದೆ, 2 ಇದೆ, ಒಂದು ಅಲ್ಯೂಮಿನಿಯಂ ಇದೆ, ಒಂದು ಸಲ್ಫೇಟ್ ಇದೆ. ಅಲ್ಯೂಮಿನಿಯಂಗೆ ಫಾರ್ಮುಲಾ ಏನು, Al. ಸಲ್ಫೇಟ್ದು ರಾಡಿಕಲ್ ಅದು ಏನಿದೆ, SO4 2- ಇದೆ. ಸೊ ನಾನು ಉಲ್ಟಾ ಮಾಡಿ ಬರೆದಾಗ ಏನಾಗುತ್ತೆ ಅಂದರೆ Al to SO4 ಥ್ರೈಸ್ ನನಗೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಫಾರ್ಮುಲಾ ಬರೆಯೋದು ವೆರಿ ಇಂಪಾರ್ಟೆಂಟ್. ಫಾರ್ಮುಲಾನೇ ತುಂಬ ಜನ ಫಾರ್ಮುಲಾ ಬರೆಯೋದು ಕಷ್ಟ ಆಗುತ್ತೆ, ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ನೀಟಾಗಿ ನೋಡ್ಕೋಬೇಕು. ಫಸ್ಟ್ ಏನು ಗೊತ್ತಿರಬೇಕು ನಿಮಗೆ, ಸಿಂಬಲ್ ಗೊತ್ತಿರಬೇಕು. ಸಿಂಬಲ್ ಬೇಕು ಅಂದರೆ ನಾನು ಏನು ಮಾಡಬೇಕು, ಐ ಶುಡ್ ಗೋ ಟು ಪಿರಿಯಾಡಿಕ್ ಟೇಬಲ್, ಹ್ಯಾವ್ ಟು ಲುಕ್ ಇನ್ ಟು ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್. 118 ಎಲಿಮೆಂಟ್ದು ನನಗೆ ಸಿಂಬಲ್ ಗೊತ್ತಿರಬೇಕು. ನೆಕ್ಸ್ಟ್ ಅದ್ರದ್ದು ಎಲ್ಲರದ್ದು ವೇಲೆನ್ಸಿ ಗೊತ್ತಿರಬೇಕು. ಅದರದ್ದು ಎಲ್ಲ ರ್ಯಾಡಿಕಲ್ ಆಗಿದ್ದರೆ ಅದರದ್ದು ರ್ಯಾಡಿಕಲ್ ಚಾರ್ಜ್ ನನಗೆ ಗೊತ್ತಿರಬೇಕು. ಆಮೇಲೆ ಏನು ಮಾಡಬೇಕು, ಅದನ್ನು ರಿವರ್ಸ್ ಮಾಡಿ ನಾನು ಏನು ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಏಕೆ ನಾನು ಎಲ್ಲನೂ ಒಂದೇ ಕ್ಲಾಸಲ್ಲಿ ಹೇಳ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ನಾನೇನು ಪಾರ್ಟ್ ಮಾಡಿದ್ದೀನಿ. ಇವತ್ತಿನ ಪಾರ್ಟಲ್ಲಿ ವೆರಿ ಎಲಿಮೆಂಟ್ರಿ ಥಿಂಗ್ಸ್ ಹ್ಯಾವ್ ಟೋಲ್ಡ್. ಆಟಮ್ ಅಂದರೆ ಏನು, ಎಲಿಮೆಂಟ್ ಅಂದರೆ ಏನು, ಮಾಲಿಕ್ಯೂಲ್ ಅಂದರೆ ಏನು, ಸಿಂಬಲ್ ಅಂದರೆ ಏನು, ಫಾರ್ಮುಲಾ ಅಂದರೆ ಏನು, ಹೌ ಟು ರೈಟ್ ಫಾರ್ಮುಲಾ, ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಟೋಲ್ಡ್. ಸೊ ಇಷ್ಟೆಲ್ಲ ನೀವು ತಿಳ್ಕೊಂಡ್ರೆ ಕೆಮಿಸ್ಟ್ರಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ಸೋಕ್ಕೆ ನಿಮಗೆ ಶುರು ಆಗುತ್ತೆ. ನನಗೆ ಇದು ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ, ಸೋಡಿಯಂ ಕ್ಲೋರೈಡ್ ಅಂತ ಯಾರೋ ಟೀಚರು ಸರ್ ಬೋರ್ಡ್ ಮೇಲೆ ಬರ್ಕೊಳ್ತಾ ಹೋದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇದನ್ನು ತಿಳ್ಕೊಬೇಕಾಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ರಿಗಾರ್ಡಿಂಗ್ ಕೆಮಿಸ್ಟ್ರಿ. ಕ್ಲೋರಿನ್ ಇಸ್ ಎ ಡೆಡ್ಲಿ ಪಾಯ್ಸನಸ್ ಗ್ಯಾಸ್ ಎಂಪ್ಲಾಯ್ಡ್ ಆನ್ ಯುರೋಪಿಯನ್ ಬ್ಯಾಟಲ್ ಫೀಲ್ಡ್ಸ್ ಇನ್ ದಿ World War I. ಸೊ ಫಸ್ಟ್ ವರ್ಲ್ಡ್ ವಾರಲ್ಲಿ ಕ್ಲೋರಿನ ಪಾಯ್ಸನಸ್ ಗ್ಯಾಸ್ ಆಗಿ ಯೂಸ್ ಮಾಡ್ತಾ ಇದ್ರು. ಜನಗಳನ್ನ ಸಾಯಿಸೋದಕ್ಕೆ ಆ ಗ್ಯಾಸ್ನ ಬಿಟ್ಟು ಅವ್ರನ್ನ ಸಾಯಿಸ್ತಾ ಇದ್ರು. ಅದೇ ರೀತಿ ಸೋಡಿಯಂ ಇಸ್ ಎ ಕರೋಸಿವ್ ಮೆಟಲ್ ವಿಚ್ ಬರ್ನ್ಸ್ ಅಪಾನ್ ಕಾಂಟ್ಯಾಕ್ಟ್ ವಿತ್ ವಾಟರ್. ಸೋಡಿಯಂನ ನೀವು ನೀರೊಳಗಡೆ ಹಾಕಂಗಿಲ್ಲ, ಬಿಕಾಸ್ ಯು ನೋ ದಟ್, ಕೇಳಿರ್ಬೋದು ನೀವು, ಸೋಡಿಯಂ ಯಾವಾಗ ನಾವು ಕೆರೋಸಿನ್ ಒಳಗಡೆ ಇಟ್ಟಿರ್ತೀವಿ, ಹೊರಗಡೆ ತೆಗೆದ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತದು. ಐದರ್ ಇನ್ ದಿ ಏರ್ ಆರ್ ಇನ್ ದಿ ವಾಟರ್. ಈವನ್ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದಿ ಏರ್ ಆಲ್ಸೋ ಕ್ಯಾನ್ ಸ್ಪಾಯಿಲ್ ಸೋಡಿಯಂ. ಸೋಡಿಯಂನ ನಾವು ಹೊರಗಡೆ ಇಟ್ಟರೆ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಅಷ್ಟು ಕರೋಸಿವ್ ಅದು. ಕ್ಲೋರಿನ್ ಇಸ್ ಆಲ್ಸೋ ಡೆಡ್ಲಿ ಪಾಯ್ಸನಸ್. ಆದರೆ ಅವೆರಡೂ ಕಂಬೈನ್ ಆದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಟೇಬಲ್ ಸಾಲ್ಟ್. ನಾವು ದಿನ ತಿನ್ನೋ ಉಪ್ಪಿಲ್ಲ ಅಂತಂದರೆ ರುಚಿನೇ ಇರಲ್ಲ ನಮಗೆ. ಇಡೀ ನಮಗೆ ಊಟಕ್ಕೆ ಅಥವಾ ಮನುಷ್ಯನ ಎಕ್ಸಿಸ್ಟೆನ್ಸ್ ಇರೋದೇ ನಾವು ಬಾಯಿ ಚಪ್ಪಲಿಕ್ಕೋಸ್ಕರ. ಬಾಯಿ ಚಪ್ಪಲಿಕ್ಕೆ ಸೋಡಿಯಂ ಸಾಲ್ಟ್, ಟೇಬಲ್ ಸಾಲ್ಟ್ ಇಲ್ಲ ಅಂತಂದರೆ, ಸೋಡಿಯಂ ಕ್ಲೋರೈಡ್ ಇಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ಎರಡೂ ಪಾಯ್ಸನಸ್ಸೇ ಇನ್ ದೇರ್ ಓನ್ ಆಸ್ಪೆಕ್ಟ್. ಅದ್ರ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ತೊಗೊಂಡ್ರೆ ಬೇರೆ ಇರ್ತವೆ. ದೇ ಕಂಬೈನ್, ದೇ ಗೋಯಿಂಗ್ ಟು ಹ್ಯಾವ್ ಎಕ್ಸಿಬಿಟ್ ಎ ಡಿಫ್ರೆಂಟ್ ಪ್ರಾಪರ್ಟಿ. ಟು ಸ್ಟಡಿ ದಟ್ we are going to call that subject as chemistry. Why each of these substances has the properties it does as a subject. ಹಾಗಾಗಿ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಇದೆ. ಇದ್ರ ಕ್ಯಾರೆಕ್ಟರ್ ಬೇರೆ ಇದೆ, ಇದ್ರ ಕ್ಯಾರೆಕ್ಟರ್ ಬೇರೆ ಇದೆ. ವೆನ್ ದೇ ಕಂಬೈನ್ ಟುಗೆದರ್ ದೇ ಗೋಯಿಂಗ್ ಟು ಮೇಕ್ ದಿ ಮಿರಾಕಲ್. ದೇ ಗೋಯಿಂಗ್ ಟು ಹೆಲ್ಪ್
ದ ಎಂಟೈರ್ ವರ್ಲ್ಡ್ ಹೇಗಾಗುತ್ತೆ ಅದನ್ನು ತಿಳಿಸ್ಕೊಡುತ್ತಲ್ಲ, ಆ ಸಬ್ಜೆಕ್ಟ್ಗೆ ನಾವೇನಂತ ಕರಿತೀವಿ, ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಇದನ್ನು ಡೇ ಟು ಡೇ ಲೈಫ್, ದಿನ ಬೆಳಗ್ಗೆ ನಾವು ಕಿಚನಲ್ಲಿ ನೋಡುವಂಥದ್ದು ಅಥವಾ ನಾವೆಲ್ಲೋ ಇದರಲ್ಲಿ ಹೊರಗಡೆ ಹೋಗ್ತಾ ಇದ್ದಾಗ ನೋಡುವಂಥದ್ದು, ಇಟ್ಸ್ ಎ ವೆರಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡುವಂಥದ್ದು. ನಾನು ಮುಂಚೆನೇ ಹೇಳ್ದಂಗೆ ಟೂತ್ ಬ್ರಷಿಂದ ಹಿಡಿದು ಟೂತ್ ಪೇಸ್ಟಿಂದ ಹಿಡಿದು ರಾತ್ರಿ ಮಲಗೋ ಬ್ಲ್ಯಾಂಕೆಟ್ ತನಕ ಇರ್ಬೋದು, ಹೊದ್ಕೊಳ್ಳೋದಿರ್ಬೋದು, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ಹಾಗಾಗಿ ಕೆಮಿಸ್ಟ್ರಿ ಕಷ್ಟ ಆಗಲ್ಲ ಅನ್ನೋರಿಗೆ ಅನ್ಕೋಬಾರ್ದು. ಕೆಮಿಸ್ಟ್ರಿ ಇಸ್ ಸೈನ್ಸ್ ಅಂತ ಹೇಳ್ತೀನಿ. Nothing in life is to be feared, it is only to be understood. Now it's a time to understand more so that we can fear less, as well said by the Madam Curie. Madam Curie ಏನು ಹೇಳ್ತಾಳೆ ಅಂತಂದರೆ, ನಥಿಂಗ್ ಇನ್ ಲೈಫ್ ಈಸ್ ಟು ಬಿ ಫಿಯರ್ಡ್. ನನಗೆ ಇದು ಕಷ್ಟ ಇದೆ, ಆಗಲ್ಲ, ಏನೋ ಕಷ್ಟ ಇದೆ ಅಂತ ಅಂದ್ಕೊಳಂಗಿಲ್ಲ. ಎಲ್ಲಿ ತನಕ ಕಷ್ಟ ಕಲ್ತ್ಕೊಳ್ಳೋ ತನಕ ಕಷ್ಟ, ಕಲ್ತ ಮೇಲೆ ಅದು ಏನೋ ಕಷ್ಟ ಅನಿಸಲ್ಲ ನಮಗೆ. ಸೊ ಅದಕ್ಕೆ ಹೇಳ್ತಾರೆ, ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಕಲಿಯೋ ತನಕ ನಮ್ಗೆ ಕಷ್ಟ ಆಗ್ತಿರುತ್ತೆ, ಕಬ್ಬಿಣದ ಕಡಲೆ ಅಂತ ಅನಿಸ್ತಿರುತ್ತೆ ನಮಗೆ. ಆದರೆ ಅದು ಕಲ್ತು ಬಿಟ್ರೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ನಾನು ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಎಲ್ಲ ಹುಡುಗರಿಗೂ ಇಂಟ್ರೆಸ್ಟ್ ಬರೋಂಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ, ನನ್ನ ಪ್ರಕಾರ ನಾನು 25 ವಿಡಿಯೋಸ್ ಬೇಸಿಕ್ಸ್ ಬಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ವೆಲ್ಕಮ್ ಟು ದಿ ಕೆಮಿಸ್ಟ್ರಿ ವರ್ಲ್ಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.